So hey everyone, welcome to all of you. So another video with another problem. So come with the 10 marks question again. Barripai question nodri. Shri Gangadhar, an employee working in a private company. Private company ಅಲ್ಲಿ ಕೆಲಸ ಮಾಡ್ತಾ ಅಂದ್ರೆ ಏನಿರಪ್ಪ ಪ್ರೈವೇಟ್ ಎಂಪ್ಲಾಯ್ ಅಂದ್ರೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಎಂಟರ್ಟೈನ್ಮೆಂಟ್ ಅಲವನ್ಸ್ ಕೊಡಕ್ ಬರಂಗಿಲ್ಲ. ಯಾಕಂದ್ರೆಪ್ಪ ಪ್ರೈವೇಟ್ ಎಂಪ್ಲಾಯ್ ಇನ್ನು ಗದಗಲ್ಲೇ ಕೆಲಸ ಮಾಡ್ತಾರೆ. Furnishes the following particulars to previous year 2020-21. Okay, basic salary rupees 50,000 per month ಅಂದ್ರೆ ಇಂಟು 12 ಮಾಡಬೇಕು. ಡಿಯರ್ನೆಸ್ ಅಲವೆನ್ಸ್ rupees 30,000 per month ಇಂಟು 12 ಮಾಡಬೇಕು. ಬಟ್ 50% ಆಫ್ ಇಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಓಕೆ ನೋಡೋಣ್ರಿಪ್ಪ. RPF ಬಂದ್ಮೇಲೆ ತಗೋಬೇಕು, ಆಮೇಲೆ HRA, ಆಮೇಲೆ RFA ಮೀನ್ಸ್ ರೆಂಟ್ ಫ್ರೀ ಅಕೊಮಡೇಷನ್, ರೆಂಟ್ ಫ್ರೀ ಹೌಸ್ ಬಂದ್ಮೇಲೆ ತಗೋಬೇಕದು DM. ಸಿಟಿ ಕಾಂಪೆನ್ಸೇಟರಿ ಅಲವೆನ್ಸ್ CCA rupees 5,000 per month ತಗೋಬೇಕದು ಇಂಟು 12. ಎಜುಕೇಶನ್ ಅಲವೆನ್ಸ್ ಆಫ್ 3 children. ಓಕೆ at rupees 1,000 per month per child. 1,000 ಇಂಟು 12 ಮಾಡಬೇಕು ಫಸ್ಟ್, ಇಂಟು 3 ಮಾಡಬೇಕು ಯಾಕಂದ್ರೆ 3 children. ನೆಕ್ಸ್ಟ್ ಹೌಸ್ ರೆಂಟ್ ಅಲವೆನ್ಸ್ rupees 5,000 per month. ಇದು ಏನಿದೆ ಆಕ್ಚುಲಿ HRA ರಿಸೀವ್ಡ್ 5,000 per month. ವೇರ್ ಆಸ್ ರೆಂಟ್ ಪೇಡ್ ಬೈ ಹಿಮ್ is rupees 10,000 per month. ಇದು ಏನ್ರಿ ಆಕ್ಚುಯಲ್ ರೆಂಟ್ ಪೇಡ್. Actual rent paid 10,000 per month. Next ಬರ್ರಿ conveyance allowance for office purpose rupees 25,000. Conveyance allowance only for office purpose. Office purpose ಅಂದ್ರೆ ಏನ್ರಿಪ್ಪ exempted. Office purpose ಅಂದ್ರೆ ಏನ್ರಿಪ್ಪ exempted. ಇದು ಬರಂಗಿಲ್ಲ. Conveyance allowance for office purpose total for office purpose ಬರಂಗಿಲ್ಲ, exempt ಮಾಡಬೇಕು ಇದು. Next he contributes 15% of his salary to RPF and his employer also contribute an equal amount. ಎಂಪ್ಲಾಯರ್ ಬಂತ್ರಿಪ್ಪ ಐದು ತಗೋಬೇಕು. ಎಂಪ್ಲಾಯರ್ ಕೊಟ್ಟಿದ್ದಲ್ಲ ಅಂದ್ರೆ ಬರಂಗಿಲ್ಲ ಇದು. ಎಂಪ್ಲಾಯರ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು, ಇದು ಅಡ್ಜಸ್ಟ್ಮೆಂಟ್ ನೀವು ತಗೊಳಂಗಿಲ್ಲ. ಓಕೆ ಎಂಪ್ಲಾಯರ್ ಅಂತ ಐತ್ರಿ ಅವಾಗ ತಗೋಬೇಕು ನೀವು. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF at 15% ತಗೋಬೇಕು ನೀವು. ನೆಕ್ಸ್ಟ್ ಬರ್ರಿ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಅಬೌವ್ ಫಂಡ್ ಈಸ್ rupees 60,000 at 15% per annum. ಇದು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF ತಗೋಬೇಕಿದು. The company provides him a car of 2.4 cc means 1.6 ಕಿಂತ ಜಾಸ್ತಿ ಐತ್ರಿ ಇದು. 1.6 cc ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ, ಲೆಸ್ ದೆನ್ 1.6 cc, ಮೋರ್ ದೆನ್ 1.6 cc. ಈಗ ಇದು ಏನ್ರಿಪ್ಪ 2.4 cc ಅಂದ್ರೆ ಏನ್ರಿಪ್ಪ 1.6 cc ಕಿಂತ ಜಾಸ್ತಿ ಐತ್ರಿ ಅಂದ್ರೆ ಮೋರ್ ದೆನ್ 1.6 cc. ಟು ಬಿ ಯೂಸ್ಡ್ ಫಾರ್ ಆಫೀಸ್ ಅಂಡ್ ಪ್ರೈವೇಟ್ ಪರ್ಪಸ್ ಬೋತ್. ಆಫೀಸ್ ಮತ್ತು ಪ್ರೈವೇಟ್ ಪರ್ಪಸ್ ಅಂದ್ರೆ ಪರ್ಸನಲ್ ಪರ್ಪಸ್ ಬೋತ್. ಆಲ್ ದ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಡ್ರೈವರ್ಸ್ ಸ್ಯಾಲರಿ ಐತ್ರಿಪ್ಪ ಇಲ್ಲಿ ಪೇಡ್ ಬೈ ಕಂಪನಿ ಪೇ ಮಾಡ್ತಾರೆ. ಏನ್ರಿ ಯಾರ ಪೇ ಮಾಡ್ತಾರೆ, ಕಂಪನಿ. ನೆಕ್ಸ್ಟ್ ಹಿ ಪೇಡ್ ಅ ಪ್ರೊಫೆಷನಲ್ ಟ್ಯಾಕ್ಸ್ ಆಫ್ rupees 200 per month. ಹಿ ಪೇಡ್ ಅಂತ್ರಿ ಏನ್ರಿ ಹಿ ಪೇಡ್ ಅಂದ್ರೆ ಏನ್ರಿಪ್ಪ ಬರೇ ಒಂದೇ ಟೈಮ್ ರಿಪೀಟ್ ಮಾಡ್ಬೇಕು ನೀವು. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಅಷ್ಟೇ ಒಂದು ಸಲ ರಿಪೀಟ್ ತಗೋಬೇಕದು. 2 times ರಿಪೀಟ್ ಬರಂಗಿಲ್ಲ. ಈ ಕಂಪನಿ ಪೇಡ್ ಅಂತ ಕೊಟ್ಟಿಲ್ಲ ಇಲ್ಲ. ಹಿ ಪೇಡ್ ಅಂದ್ರೆ ಮೇಲೆ ಬರಂಗಿಲ್ಲ, ಕೆಳಗಡೆ ಬರಂಗಿಲ್ಲ, ಹಂಗಿತ್ತಲ್ಲ ಇದು. ಕಂಪನಿ ಪೇಡ್ ಅಂದ್ರೆ ಮ್ಯಾಲಿನ ತಗೋಬೇಕು, ಕೆಳಗಿನ ತಗೋಬೇಕು. ಬಟ್ ಹಿ ಪೇಡ್ ಅಂದ್ರೆ ಬರೇ ಒಂದು ಸಲ ಕೆಳಗಡೆ ಅಷ್ಟು ತಗೋಬೇಕು. ಕಂಪ್ಯೂಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 21-22 ಇಫ್ ಹಿ ಡಸ್ ನಾಟ್ ಆಪ್ಟ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115A BAC. ಇಫ್ ಹಿ ಡಸ್ ನಾಟ್ ಆಪ್ಟ್ ಅಂದ್ರೆ ಏನ್ರಿಪ್ಪ ನಾರ್ಮಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಿಲ್ರಿ, ಆ ತರ ಮಾಡ್ಬೇಕು. ಓಕೆ ನಾರ್ಮಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದ್ರಿ. ಫಸ್ಟ್ ಪ್ರಾಬ್ಲಮ್ ಸೇಮ್ ಟು ಸೇಮ್ ಆ ತರ ಸಾಲ್ವ್ ಮಾಡ್ಬೇಕು ನಾವು. ಇಫ್ ಹಿ ಡಸ್ ನಾಟ್ ಆಪ್ಟ್ ಅಂದ್ರೆ ಏನ್ರಿಪ್ಪ ನಾರ್ಮಲ್ ಪ್ರಾಬ್ಲಮ್. ಏನ್ರಿ ನಾರ್ಮಲ್ ಪ್ರಾಬ್ಲಮ್. ಆಪ್ಟ್ ಅಂದ್ರೆ ಬೇರೆ ಐತ್ರಿ. ಆಪ್ಟ್ ಅಂದ್ರೆ ಆಮೇಲೆ ನೋಡೋಣ್ರಿ ಬೇರೆ ಪ್ರಾಬ್ಲಮ್. ಬಟ್ ಇದು ಡಸ್ ನಾಟ್ ಆಪ್ಟ್ ಅಂದ್ರೆ ಏನ್ರಿಪ್ಪ ನಾರ್ಮಲ್ ಪ್ರಾಬ್ಲಮ್. ಬರ್ರಿ ಹೆಡ್ಡಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ ಯಾರಿಪ್ಪದು ಶ್ರೀ ಗಂಗಾಧರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22 ಪರ್ಟಿಕ್ಯುಲರ್ಸ್ ಅಮೌಂಟ್. ಓಕೆ ಬರ್ರಿ ಸ್ಟಾರ್ಟಿಂಗ್ ಏನೈತ್ರಿ ಫಸ್ಟ್ ಇದು ಎ ಬೇಸಿಕ್ ಸ್ಯಾಲರಿ rupees 50,000 per month. ಬೇಸಿಕ್ ಸ್ಯಾಲರಿ ತಗೋರಿ ಫಸ್ಟ್. ಕ್ಯಾಪಿಟಲ್ ಬೇಸಿಕ್ ಸ್ಯಾಲರಿ 50,000 per month ಅಲ್ಲ ಇದು. 50,000 ಇಂಟು 12. 50,000 ಇಂಟು 12 ಅಂದ್ರೆ ಏನ್ರಿಪ್ಪ ಮೇ ಬಿ 6 lakh ಬರ್ಬೋದು, ಹೌದಲ್ಲ? 6 lakh ಬರ್ಬೋದು. 50,000 ಇಂಟು 12 ಓಕೆ 6 lakh ಬಂತರಿಪ್ಪ. ಅಷ್ಟೇ 6 lakh ಬೇಸಿಕ್ ಸ್ಯಾಲರಿ 6 lakh rupees ರೀ. ನೆಕ್ಸ್ಟ್ ಬರ್ರಿ ಡಿಯರ್ನೆಸ್ ಅಲವೆನ್ಸ್ rupees 30,000 per month. ಓಕೆ 30,000 per month ಡಿಯರ್ನೆಸ್ ಅಲವೆನ್ಸ್.
ಬಿ ಡಿಯರ್ನೆಸ್ ಅಲವೆನ್ಸ್ ಎಷ್ಟಿದ್ದು 30,000 ಅಲ್ಲ ಅದು 30,000 ಪರ್ ಮಂತ್ ಇಂಟು 12 ಎಷ್ಟು ರೀ 30,000 ಇಂಟು 12 ಎಷ್ಟ್ರಿಪ್ಪ 3,60,000 ಎಷ್ಟು ರೀ 3,60,000 3,60,000 ಕರೆಕ್ಟಾ ಹಾಂ ನೆಕ್ಸ್ಟ್ ಬರ್ರಿ ಏನೈತೆ ರೀ ಸಿಟಿ ಕಾಂಪೆನ್ಸೇಟ್ರಿ ಅಲಾವೆನ್ಸ್ ಸಿಟಿ ಕಾಂಪೆನ್ಸೇಟ್ರಿ ಅಲಾವೆನ್ಸ್ ₹5,000 ಪರ್ ಮಂತ್ 5,000 ಪರ್ ಮಂತ್ ಐತ್ರಿ ತಗೋರಿ ಇದು ಸಿಟಿ ಕಾಂಪೆನ್ಸೇಟ್ರಿ ಅಲಾವೆನ್ಸ್ 5,000 ಪರ್ ಮಂತ್ ಸಿಟಿ ಕಾಂಪೆನ್ಸೇಟ್ರಿ ಅಲಾವೆನ್ಸ್ ಎಷ್ಟು 5,000 ಪರ್ ಮಂತ್ ಅಲ್ಲ ಅದು ಸಿಟಿ ಕಾಂಪೆನ್ಸೇಟ್ರಿ ಅಲಾವೆನ್ಸ್ 5,000 ಪರ್ ಮಂತ್ ತಗೋರಿ 5,000 ಪರ್ ಮಂತ್ ಓಕೆ 5,000 ಪರ್ ಮಂತ್ 5,000 ಪರ್ ಮಂತ್ ಮಾಡಿದ್ದು 5,000 ಇಂಟು 12 ಮಾಡ್ರಿಪ್ಪ ಎಷ್ಟು ರೀ 60,000 ಕರೆಕ್ಟಾ ಹಾಂ ಓಕೆ ನೆಕ್ಸ್ಟ್ ಡಿ educational allowance of 3 children at ₹1,000 per month per child ತಗೋರಿಪ್ಪ ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ಅಂತ ತಗೋರಿ ಡಿ children education allowance ಇದರಾಗ actual received first actual received less exempted ಎಜುಕೇಶನ್ ಮೇಲೆ ಎಷ್ಟಿದೆ ಅದು 100 ಅಲ್ಲ ಅದು ಎಜುಕೇಶನ್ ಮೇಲೆ 100 ಇಂಟು 12 ಅಲ್ಲ ಅದು ಎಜುಕೇಶನ್ ಅಲೌನ್ಸ್ ಮೇಲೆ ಲೆಸ್ ಎಕ್ಸಾಮ್ಟೆಡ್ 100 ಇಂಟು 12 ಇಂಟು 2 ಅಂತ ಐತ್ರಿ ಹೌದಲ್ಲ ಓಕೆ ನಮ್ಗೆ ಏನು ಬೇಕ್ರಿಪ್ಪ ಈಗ ಆಕ್ಚುಯಲ್ ರಿಸೀವ್ಡ್ ಬೇಕು ನಮ್ಗೆ ಏನ್ರಿ ಆಕ್ಚುಯಲ್ ರಿಸೀವ್ಡ್ ಬೇಕು ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ಆಕ್ಚುಯಲ್ ರಿಸೀವ್ಡ್ ಬೇಕು ನಮಗೆ ಎಜುಕೇಶನಲ್ ಅಲವೆನ್ಸ್ ಆಫ್ 3 ಚಿಲ್ಡ್ರನ್ at ₹1,000 per month 1,000 per month per child ಏನು ಮಾಡ್ತೀರಿ ಈಗ 1,000 ಪರ್ ಮಂತ್ ಅಲ್ಲ ಅದು 1,000 ಇಂಟು 12 ಇಂಟು ಎಷ್ಟು ಚಿಲ್ಡ್ರನ್ ರೀಪ್ಪ 3 ಚಿಲ್ಡ್ರನ್ 1,000 ಇಂಟು 12 1,000 ಇಂಟು 12 ಇಂಟು ಎಷ್ಟು ಚಿಲ್ಡ್ರನ್ ಇದು ಎಷ್ಟು ಚಿಲ್ಡ್ರನ್ 3 ಚಿಲ್ಡ್ರನ್ ಅಲ್ಲ 3 ಚಿಲ್ಡ್ರನ್ ಮಾಡ್ರಿ ಈಗ 1,000 ಇಂಟು 12 ಇಂಟು 3 ಎಷ್ಟು ರೀಪ್ಪ 36,000 ಎಷ್ಟು ರೀ 36,000 ಈಗ 100 ಇಂಟು 12 ಮಾಡ್ರಿ 100 ಇಂಟು 12 ಇಂಟು 2 ಮಾಡ್ರಿ ಎಷ್ಟ್ರಿಪ್ಪ 2,400 ಎಷ್ಟ್ರಿ 2,400 ಈಗ ಮಾಡ್ರಿ 36,000 ಮೈನಸ್ 2,400 ಎಷ್ಟ್ರಿಪ್ಪ 33,600 ಎಜುಕೇಶನ್ ಅಲವೆನ್ಸ್ ಮುಗಿತು ನೋಡ್ರಿಪ್ಪ ನೆಕ್ಸ್ಟ್ ಬರ್ರಿ ಏನೈತ್ರಿ ಈ ಹೌಸ್ ರೆಂಟ್ ಅಲವೆನ್ಸ್ ಐತ್ರಿ ಈ ಏನ್ರಿಪ್ಪ ಹೌಸ್ ರೆಂಟ್ ಅಲವೆನ್ಸ್ ತಗೋರಿ ಈ ಹೌಸ್ ರೆಂಟ್ ಅಲವೆನ್ಸ್ ಅಂತ ಈ ಹೌಸ್ ರೆಂಟ್ ಅಲವೆನ್ಸ್ ಏನ್ರಿ ಇದು ವರ್ಕಿಂಗ್ ನೋಟ್ ಮಾಡ್ಬೇಕು ಏನ್ರಿ ವರ್ಕಿಂಗ್ ನೋಟ್ ಮಾಡ್ಬೇಕು ಇದು ಹೌಸ್ ರೆಂಟ್ ಅಲವೆನ್ಸ್ ವರ್ಕಿಂಗ್ ನೋಟ್ ಮಾಡ್ಬೇಕು ವರ್ಕಿಂಗ್ ನೋಟ್ ನಂಬರ್ 1 ಹೌಸ್ ರೆಂಟ್ ಅಲವೆನ್ಸ್ HRA ಹೌಸ್ ರೆಂಟ್ ಅಲವೆನ್ಸ್ ಅಂದ್ರೆ ಏನ್ರಿಪ್ಪ HRA ಹೌಸ್ ರೆಂಟ್ ಅಲವೆನ್ಸ್ HRA ವರ್ಕಿಂಗ್ ನೋಟ್ ಮಾಡ್ಬೇಕು ಇದು ವರ್ಕಿಂಗ್ ನೋಟ್ ಮಾಡೋಣ ಬರ್ರಿಪ್ಪ ವರ್ಕಿಂಗ್ ನೋಟ್ ವರ್ಕಿಂಗ್ ನೋಟ್ಸ್ ನಂಬರ್ 1 ಹೌಸ್ ರೆಂಟ್ ಅಲವೆನ್ಸ್ house rent allowance HRA under section 10 of 13A ಬೇಕಂದ್ರೆ ಬರಲ್ಲ ಅಂದ್ರೆ ಬಿಡ್ರಿ ಇದು ಹೌಸ್ ರೆಂಟ್ ಅಲವೆನ್ಸ್ ಅಂಡರ್ ಸೆಕ್ಷನ್ 10 ಆಫ್ 13A ನನಗೆ ಬೇಕಾ ನಾ ಬರೀತೀನಿ ರೀ ಅಂಡರ್ ಸೆಕ್ಷನ್ 10 ಆಫ್ 13A ಅಂತ ಇದು ಕಂಟ್ರೋಲ್ ಯು ಅಂಡರ್ಲೈನ್ ಈಗ ಏನ್ರಿ ಫಸ್ಟ್ ಫಾರ್ಮ್ಯಾಟ್ ಹಾಕಬೇಕಲ್ಲ ಅದು ಫಾರ್ಮ್ಯಾಟ್
ನಾ ಫಾರ್ಮಾಟ್ ಹಾಕ್ತೇನೆ ರೀ, ನನಗೂ ಬೇಕಲ್ಲ ಫಾರ್ಮಾಟ್ ಅದಕ್ಕೆ. ಏನು ರೀ ಟೇಬಲ್ ತಡಿ ನನ್ನ ಕಡೆ ಫಾರ್ಮಾಟ್ ಐತ್ರಿ ಮೇಲೆ. ಇದು ಬೇಡ ನನಗೆ, ವೇಟ್ ಅ ಮಿನಿಟ್. ಓಕೆ ಬರ್ರಿಪ್ಪ ಈಗ ವರ್ಕಿಂಗ್ ನೋಟ್ಸ್ ನಂಬರ್ 1 ಹೌಸ್ ರೆಂಟ್ ಅಲವೆನ್ಸ್ HRA ಅಂಡರ್ ಸೆಕ್ಷನ್ 10 ಆಫ್ 13A. ನಾ ಏನ್ರಿಪ್ಪ ಈಗ ನನ್ನ ಕಡೆ ಇದು ಐತಿ ಫಾರ್ಮಾಟ್, ಅದು ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ ನಾ ಫಾರ್ಮಾಟ. HRA ಮಾಡಬೇಕು ಫಾರ್ಮಾಟ್. ವೇಟ್ ಅ ಮಿನಿಟ್. HRA ಇಲ್ಲೈತ್ರಿ HRA ಫಾರ್ಮಾಟ್. ಇಲ್ಲಿಂದ ಕಾಪಿ ಪೇಸ್ಟ್ ಮಾಡ್ತೀನಿ. ಇದು ಫಾರ್ಮಾಟ್ ಕಾಪಿ ಪೇಸ್ಟ್. ಓಕೆ ಸೊ ಕಂಟ್ರೋಲ್ ವಿ. ಇದು ಅಲ್ಲ ಇಲ್ಲೇ 1 ಅಂತ ಹಾಕ್ತೀನಿ. ವರ್ಕಿಂಗ್ ನೋಟ್ ನಂಬರ್ 1 ಹೌಸ್ ರೆಂಟ್ ಅಲವೆನ್ಸ್ HRA ಅಂಡರ್ ಸೆಕ್ಷನ್ 10 ಆಫ್ 13A ಪರ್ಟಿಕ್ಯುಲರ್ಸ್ ರೂಪೀಸ್. ಓಕೆ ಫಸ್ಟ್ ಇದ್ರಾಗ ಏನು ಮಾಡ್ಬೇಕು ನೀವು, ಎಕ್ಸಾಮ್ಟೆಡ್ HRA ಮಾಡ್ಬೇಕು. ಎಕ್ಸಾಮ್ಟೆಡ್ HRA ಇದು ಫಾರ್ಮಾಟ್ ಆಯ್ತು, ಫಾರ್ಮಾಟ್ ಕಾಪಿ ಪೇಸ್ಟ್ ನೀವು ಪರ್ಫೆಕ್ಟ್ ಮಾಡ್ಬೇಕು. ಆಕ್ಚುಯಲ್ HRA ರಿಸೀವ್ಡ್. ನಂಬರ್ 2 ಆಕ್ಚುಯಲ್ ರೆಂಟ್ ಪೇಯ್ಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲರಿ. ಅದರಾಗ ಆಕ್ಚುಯಲ್ ರೆಂಟ್ ಪೇಯ್ಡ್ ಲೆಸ್ 10% ಆಫ್ ಸ್ಯಾಲರಿ. ಓಕೆ 40% or 50% ಆಫ್ ಸ್ಯಾಲರಿ. ಲೋವೆಸ್ಟ್ ಈಸ್ ಎಕ್ಸಾಮ್ಟೆಡ್ HRA. ನಂಬರ್ 2 ಟ್ಯಾಕ್ಸೇಬಲ್ HRA. ಇದರೊಳಗೆ ಎರಡು ಆಕ್ಚುಯಲ್ HRA ರಿಸೀವ್ಡ್ ಲೆಸ್ ಎಕ್ಸಾಮ್ಟೆಡ್ HRA, ಟ್ಯಾಕ್ಸೇಬಲ್ HRA. ನೋಟ್ salary for calculation of HRA. Salary is equal to basic salary plus dearness allowance enters into retirement benefit plus the commission. Okay 50% ಯಾರಿಗೆ ತಗೋಬೇಕ್ರಿ ನೀವು, 50% ಆಫ್ ಸ್ಯಾಲರಿ ಓನ್ಲಿ ಟು KMDC. ಯಾರಿಪ್ಪ ಕೋಲ್ಕತ್ತಾ ಬಂದ್ರೆ 50%, ಮುಂಬೈ ಡೆಲ್ಲಿ ಚೆನ್ನೈ 4 ಸಿಟಿ ಬಂದ್ರೆ ಏನ್ರಿಪ್ಪ KMDC ಬಂದ್ರೆ ಏನ್ರಿಪ್ಪ ಎಷ್ಟು ಪರ್ಸೆಂಟ್ ತಗೋಬೇಕು ನೀವು, ಇಲ್ಲ 50% ತಗೋಬೇಕು. ಉಳಿಕಿದೆಲ್ಲ 40% ತಗೋಬೇಕು ನೀವು. ಓಕೆ ಆಮೇಲೆ ಓಕೆ ಇದು ಫಾರ್ಮಾಟ್ ರೀ ನಿಮ್ದು. ಈಗ ಚಾಲೋ ಮಾಡೋಣ್ರಿ. ಫಸ್ಟ್ ಏನ್ರಿಪ್ಪ ಇದು ಕಂಪ್ಯೂಟೇಷನ್ ಇದು HRA ಅಂತ ಬರೀರಿ. ಇದರ ಫಸ್ಟ್ ಎಕ್ಸಾಮ್ಟೆಡ್ HRA. ಇದರ ಏನ್ರಿ ಫಸ್ಟ್ ಬೇಕು ನಿಮಗೆ, ನಂಬರ್ 1 ಏನು ಬೇಕ್ರಿಪ್ಪ ನಿಮಗೆ, ಆಕ್ಚುಯಲ್ HRA ರಿಸೀವ್ಡ್ ಬೇಕು ನಿಮಗೆ. ಏನ್ರಿ ಆಕ್ಚುಯಲ್ HRA ರಿಸೀವ್ಡ್ ಎಲ್ಲಿತ್ರಿಪ್ಪ ಅದು, ಆಕ್ಚುಯಲ್ HRA ರಿಸೀವ್ಡ್ ಬರ್ರಿ ಇಲ್ಲಿ ಬರ್ರಿ. ಯಾವ ಅಡ್ಜಸ್ಟ್ಮೆಂಟ್ ರೀಪ್ಪ ಇದು ಅಲ್ಲ ಈ ಅಲ್ಲ, ಅದು ಹೌಸ್ ರೆಂಟ್ ಅಲವೆನ್ಸ್ ₹5,000 ಪರ್ ಮಂತ್. ಇದು ಏನ್ರಿದು ಹೌಸ್ ರೆಂಟ್ ಅಲವೆನ್ಸ್ ಆಫ್ ₹5,000 ಪರ್ ಮಂತ್. ಇದು ಏನ್ರಿದು, ಇದು ಆಕ್ಚುಯಲ್ HRA ರಿಸೀವ್ಡ್. ಇದು ಏನ್ರಿದು ಆಕ್ಚುಯಲ್ HRA ರಿಸೀವ್ಡ್ ಬರ್ರಿಪ್ಪ. ಆಕ್ಚುಯಲ್ HRA ರಿಸೀವ್ಡ್ ಎಷ್ಟ್ರಿಪ್ಪ ಅದು 5,000 ಪರ್ ಮಂತ್ ಅಲ್ಲ, ಅದು ಆಕ್ಚುಯಲ್ HRA ರಿಸೀವ್ಡ್ 5,000 ಪರ್ ಮಂತ್. 5,000 ಇಂಟು 12 5,000 ಪರ್ ಮಂತ್. 5,000 ಪರ್ ಮಂತ್ ಎಷ್ಟ್ರಿಪ್ಪ, ಎಷ್ಟು ಬರ್ತೈತ್ರಿ ಅಮೌಂಟ್ ಇದು 60,000. ಎಷ್ಟ್ರಿ 60,000. ಕರೆಕ್ಟ್ ಅಲ್ಲ. ಆಕ್ಚುಯಲ್ HRA ರಿಸೀವ್ಡ್ 5,000 ಪರ್ ಮಂತ್. ಹೆಂಗ್ರಿಪ್ಪ ಅವರು ಕೊಟ್ಟಾರ ನಮ್ಗೆ ಇಲ್ಲಿ ಹೌಸ್ ರೆಂಟ್ ಅಲವೆನ್ಸ್ ₹5,000 ಪರ್ ಮಂತ್ ಅಂತ. ಅದಕ್ಕೆ ಏನ್ರಿಪ್ಪ ಆಕ್ಚುಯಲ್ HRA ರಿಸೀವ್ಡ್ 5,000 ಇಂಟು 12 ಅಂತ. ಆಮೇಲೆ ವೇರ್ ಆಸ್ ರೆಂಟ್ ಪೇಯ್ಡ್ ಬೈ ಹಿಮ್ ಈಸ್ ₹10,000 ಪರ್ ಮಂತ್. ಏನ್ರಿದು 10,000 ಪರ್ ಮಂತ್. ಇದು ಏನ್ರಿ ಆಕ್ಚುಯಲ್ ರೆಂಟ್ ಪೇಯ್ಡ್. ಆಕ್ಚುಯಲ್ ರೆಂಟ್ ಪೇಯ್ಡ್ 10,000 ಪರ್ ಮಂತ್. ತಗೋರಿ ಎಲ್ಲೈತಿ, ಇಲ್ಲೈತಿ ನೋಡ್ರಿ. ಆಕ್ಚುಯಲ್ ರೆಂಟ್ ಪೇಯ್ಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲರಿ. ಫಿಕ್ಸ್ ಫಾರ್ಮಾಟ್ ಆಯ್ತು. ಆಕ್ಚುಯಲ್ ರೆಂಟ್ ಪೇಯ್ಡ್ ಎಷ್ಟಿದು 10,000 ಪರ್ ಮಂತ್ ಅಲ್ಲದು. ಆಕ್ಚುಯಲ್ ರೆಂಟ್ ಪೇಯ್ಡ್ 10,000 ಪರ್ ಮಂತ್. 10,000 ಪರ್ ಮಂತ್ ಮಾಡಿದ್ದು 10,000 ಇಂಟು 12 ಮಾಡ್ರಿಪ್ಪ. ಎಷ್ಟು ಬರ್ತದೆ 10,000 ಇಂಟು 12 ಅಂದರೆ 1,20,000. 10,000 ಇಂಟು 12 ಅಂದರೆ 1,20,000. ಓಕೆ ಆಕ್ಚುಯಲ್ ರೆಂಟ್ ಪೇಯ್ಡ್ 10,000 ಪರ್ ಮಂತ್. ಅದಕ್ಕೆ ಏನ್ರಿಪ್ಪ 10,000 ಇಂಟು 12 ಮಾಡ್ರಿ 1,20,000. ಕರೆಕ್ಟಾ 1,20,000. ಸ್ವಲ್ಪ ಓಕೆ 1,20,000. ಈಗ ಲೆಸ್ 10% ಆಫ್ ಸ್ಯಾಲರಿ. ಲೆಸ್ 10% ಆಫ್ ಸ್ಯಾಲರಿ.
ಓಕೆ ಸ್ಯಾಲರಿ ಬೇಕಲ್ಲ ನಮಗೆ, ಸ್ಯಾಲರಿ ನಮ್ಮ ಕಡೆ ಇಲ್ಲ. 10% ಸ್ಯಾಲರಿ ಇಲ್ಲಿ ಬ್ರಾಕೆಟಲ್ಲೇ ಎಷ್ಟು ಪರ್ಸೆಂಟ್ ಅದು ಫಿಕ್ಸ್ 10%, ಅಂದರೆ 10/100 ಇಂಟು ನಮಗೆ ಸ್ಯಾಲರಿ ಬೇಕಾಗಿ. ಸ್ಯಾಲರಿ ನಮ್ಮ ಕಡೆ ಇಲ್ಲ ಏನ್ರಿ, ಸ್ಯಾಲರಿ ನಮ್ಮ ಕಡೆ ಇಲ್ಲ. ಸೊ ನಮಗೆ ಸ್ಯಾಲರಿ ಬೇಕು. ಅದಕ್ಕೆ ಸ್ಯಾಲರಿ ಮಾಡೋಕೆ ಇಲ್ಲಿ ನೋಡ್ರಿಪ್ಪ ನೋಟ್ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ HRA. ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್. ಇಲ್ಲಿ ಫಿಲ್ ಮಾಡ್ಬೇಕು ನೀವು ಫಾರ್ಮುಲಾ, ಇಲ್ಲಿ ಫಿಲ್ ಮಾಡ್ಬೇಕು ಫಾರ್ಮುಲಾ. ಬೇಸಿಕ್ ಸ್ಯಾಲರಿ ಬೇಕು ನಮಗೆ ಫಸ್ಟ್ ಏನ್ರಿ, ಬೇಸಿಕ್ ಸ್ಯಾಲರಿ ಎಲ್ಲಿತ್ರಿಪ್ಪ, ಬೇಸಿಕ್ ಸ್ಯಾಲರಿ ಇಲ್ಲೈತೆ ನೋಡ್ರಿಪ್ಪ. ಬೇಸಿಕ್ ಸ್ಯಾಲರಿ ಎಷ್ಟ್ರಿಪ್ಪ, ಬೇಸಿಕ್ ಸ್ಯಾಲರಿ 6 lakh rupees. ಬೇಸಿಕ್ ಸ್ಯಾಲರಿ ಎಷ್ಟು ರೀ, 6 lakh rupees ತಗೋರಿ. ಬೇಸಿಕ್ ಸ್ಯಾಲರಿ 6 lakh rupees. ಈಗ ಪ್ಲಸ್ ಡಿಯರ್ನೆಸ್ ಅಲಾವೆನ್ಸ್ ಎಷ್ಟೈತಪ್ಪ, ಡಿಯರ್ನೆಸ್ ಅಲಾವೆನ್ಸ್ ಇಂಟ್ರೆಸ್ಟ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲೈತ್ರಿ ಡಿಯರ್ನೆಸ್ ಅಲಾವೆನ್ಸ್, ಅವರು ಕೋಟ ನೋಡ್ರಿಪ್ಪ ಇಲ್ಲಿ. ಡಿಯರ್ನೆಸ್ ಅಲಾವೆನ್ಸ್ rupees 30,000 per month. ಎಷ್ಟು ರೀ, 30,000 per month ಡಿಯರ್ನೆಸ್ ಅಲಾವೆನ್ಸ್. ಅದರಾಗ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಓನ್ಲಿ 50% ತಗೋಬೇಕಂತ್ರಿಪ್ಪ. ಡಿಯರ್ನೆಸ್ ಅಲಾವೆನ್ಸ್ ಎಷ್ಟ್ರಿಪ್ಪ ಇಲ್ಲಿ, ಡಿಯರ್ನೆಸ್ ಅಲಾವೆನ್ಸ್ ಎಷ್ಟ್ರಿ, ಟೋಟಲ್ ಅಮೌಂಟ್ ಇಲ್ಲಿ 3,60,000. ಎಷ್ಟ್ರಿ, 3,60,000. ಇದರದ ಹಾಫ್ ಮಾಡ್ರಿ, 3,60,000 ಹಾಫ್ ಮಾಡ್ರಿ. ಡಿಯರ್ನೆಸ್ ಅಲಾವೆನ್ಸ್ 3,60,000 ಹಾಫ್ ಮಾಡ್ರಿ. 3,60,000 ಹಾಫ್ ತಗೋಬೇಕು, 50% ತಗೋಬೇಕು. 3,60,000 ಇಂಟು 50%, 50% ತಗೋಬೇಕು. 3,60,000 ಇಂಟು 50%, 50% ತಗೋಬೇಕು ನೀವು. ಆಮೇಲೆ ಪ್ಲಸ್ ಕಮಿಷನ್ ಅವರು ಕೊಟ್ಟಿಲ್ಲ, ಕಮಿಷನ್ ಬಗ್ಗೆ ಏನು ಕೊಟ್ಟಿಲ್ಲ ಅವರು, ಅದಕ್ಕೆ 0 ಕಮಿಷನ್. ಓಕೆ ಇಸ್ ಈಕ್ವಲ್ ಟು ಮಾಡ್ರಿ 6 lakh ಪ್ಲಸ್ ಸೇಮ್ ರೀ, 6 lakh ಇದು 6 lakh ಸೇಮ್ ಇದು ಪ್ಲಸ್ ಪ್ಲಸ್ 3,60,000 ಹಾಫ್ ಮಾಡ್ರಿ. ಎಷ್ಟು ಬರ್ತೈತೆ ರೀ, 3,60,000 ಹಾಫ್, 3,60,000 ಹಾಫ್ ಮಾಡ್ರಿ 1,80,000. 3,60,000 ಹಾಫ್ ಎಷ್ಟ್ರಿಪ್ಪ, 50%, 1,80,000. ಪ್ಲಸ್ ಕಮಿಷನ್ ಎಷ್ಟ್ರಿಪ್ಪ, 0 ಮಾಡ್ರಿ. ಈಗ ಇಸ್ ಈಕ್ವಲ್ ಟು 6 lakh ಪ್ಲಸ್ 1,80,000, 7,80,000. ಎಷ್ಟ್ರಿ, 7,80,000. ಏನ್ರಿದು 7,80,000, ಇದು ನಿಮ್ದು ಸ್ಯಾಲರಿ. ಇದು ನಿಮ್ದು ಏನ್ರಿ, ಇದು ಸ್ಯಾಲರಿ ಎಷ್ಟು ಬಂತ್ರಿಪ್ಪ, ಈಗ ಸ್ಯಾಲರಿ ನಿಮ್ದು 7,80,000 ನಿಮ್ದು ಸ್ಯಾಲರಿ ಬಂತ್ರಿ. ಡಿಯರ್ನೆಸ್ ಅಲಾವೆನ್ಸ್ 50% ತಗೋರಿ ಅಂತ ಡಿಯರ್ನೆಸ್ ಅಲಾವೆನ್ಸ್ ಅವರು ಕೊಟ್ಟಾರ ನಮಗೆ. ಡಿಯರ್ನೆಸ್ ಅಲಾವೆನ್ಸ್ ಎಷ್ಟು ತಗೋರಿ, 50% ತಗೋರಿ. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಡಿಯರ್ನೆಸ್ ಅಲಾವೆನ್ಸ್ ನಿಮ್ದು ಇಲ್ಲೈತ್ರಿ. ಡಿಯರ್ನೆಸ್ ಅಲಾವೆನ್ಸ್ ಎಷ್ಟು ಅಮೌಂಟ್ ಇದ್ರದ್ದು, 3,60,000. ಇದರದ 50%, 3,60,000 ಇಂಟು 50% ಬಂತಲ್ಲ. ಓಕೆ ಸ್ಯಾಲರಿ ಎಷ್ಟು ಬಂತ್ರಿಪ್ಪ ಈಗ ಟೋಟಲ್ ನಿಮ್ದು 7,80,000. 7,80,000 ಸ್ಯಾಲರಿ ಇಲ್ಲೇ ತಗೋಬೇಕು, ನೀವು ಇಲ್ಲೇ ತಗೋಬೇಕು ಸ್ಯಾಲರಿ. 10% ಆಫ್ ಸ್ಯಾಲರಿ 7,80,000. 7,80,000. ಈಗ 7,80,000 ಇದು ತಗೋರಿಪ್ಪ, 10% ತಗೋರಿ. 10 ಡಿವೈಡೆಡ್ ಬೈ 100, 7,80,000 ಎಷ್ಟು ಬಂತ್ರಿಪ್ಪ, 78,000 ಅಲ್ಲ, 78,000. ಈಗ ಮಾಡ್ರಿ 1,20,000 ಮೈನಸ್ ಮಾಡ್ಬೇಕ್ರಿಪ್ಪ. 1,20,000 ಮೈನಸ್ 78,000 ಎಷ್ಟು ಬಂತ್ರಿ, 42,000. ಎಷ್ಟು ರೀ, 42,000 ಬಂತ್ರಿ. ಓಕೆ ನೆಕ್ಸ್ಟ್ 40% ತಗೋಬೇಕು. ಏನು 50% ತಗೋಬೇಕು, ಎದ್ರ ಬೇಸ್ ಮೇಲೆ ಇರಪ್ಪ, 40% ಬೇರೆ ಎಲ್ಲ ಸಿಟಿಗೆ ತಗೋತೀರಿ ನೀವು. 40% ಎಲ್ಲ ಸಿಟಿಗೆ ತಗೋತೀರಿ. ಬಟ್ 50% ಯಾರಿಗೆ ತಗೋತೀರಿ ನೀವು, 50% ಓನ್ಲಿ KMDCಗೆ. 50% ಯಾರಿಗೆ ತಗೋತೀರಿ ನೀವು, ಓನ್ಲಿ KMDC. 50% ಓನ್ಲಿ KMDC. KMDC ಅಂದ್ರೆ ಏನ್ರಿಪ್ಪ, ಕೋಲ್ಕತ್ತಾ ಕೊಟ್ಟಿದ್ರೆ ಕೋಲ್ಕತ್ತಾ, ಮುಂಬೈ, ಡೆಲ್ಲಿ, ಚೆನ್ನೈ 4 ಸಿಟಿ ಒಳಗೆ ಒಂದು ಸಿಟಿ ಹೆಸರು ಕೊಡ್ಬೇಕು. ಅವಾಗ ಎಷ್ಟ್ರಿಪ್ಪ ನೀವು 50%, ಹುಡುಕಿದೆಲ್ಲ 40%. ಬರ್ರಿ ಎಲ್ಲಿತ್ರಿ, ಯಾವ ಸಿಟಿ ಕೊಟ್ಟಾರಿಪ್ಪ ಅವರು ನಿಮಗೆ, ಪ್ರೈವೇಟ್ ಕಂಪನಿ ಗದಗ ಐತ್ರಿ. ಯಾವ ಸಿಟಿ ರೀಪ್ಪ ಇದು, ಗದಗ ಅಂದರೆ ಎಷ್ಟು ಪರ್ಸೆಂಟ್ ರೀಪ್ಪ, 40%. ಯಾಕಂದ್ರೆ KMDC ಇಲ್ಲ ಇದು. ಕೋಲ್ಕತ್ತಾ, ಮುಂಬೈ, ಡೆಲ್ಲಿ, ಚೆನ್ನೈ ಕೊಟ್ಟಿಲ್ಲ ಅವರು. ಕೋಲ್ಕತ್ತಾ ಅಲ್ಲೇ ಇಲ್ಲ. ಕೋಲ್ಕತ್ತಾ, ಮುಂಬೈ, ಡೆಲ್ಲಿ, ಚೆನ್ನೈ ಬಂದ್ರೆ ಎಷ್ಟು ತಗೋತೀರಿ ನೀವು, 50%. ಬಟ್ ಇದು ಗದಗ, KMDC ಇಲ್ಲ ಇದು. ಏನ್ರಿ, ಗದಗ ಬೇರೆ ಸಿಟಿ, ಅದಕ್ಕೆ ಎಷ್ಟ್ರಿಪ್ಪ 40%. ಎಷ್ಟು ಪರ್ಸೆಂಟ್ ರೀಪ್ಪ, 40% ಸ್ಯಾಲರಿ. 40%, 50 ಬರಂಗಿಲ್ಲ. ಯಾಕಂದರೆ ಕೋಲ್ಕತ್ತಾ ಕೊಟ್ಟಿಲ್ಲ, ಮುಂಬೈ ಕೊಟ್ಟಿಲ್ಲ, ಡೆಲ್ಲಿ ಕೊಟ್ಟಿಲ್ಲ, ಚೆನ್ನೈ ಕೊಟ್ಟಿಲ್ಲ, ಗದಗ ಕೊಟ್ಬಿಟ್ಟಾರಿಪ್ಪ. ಅದಕ್ಕೇನ್ರಿ 40%. 40 ಡಿವೈಡೆಡ್ ಬೈ 100 ಇಂಟು ಸ್ಯಾಲರಿ ಅಂದರೆ ಸೇಮ್ ರೀಪ್ಪ, 7,80,000. 7,80,000. 7,80,000 40% ಮಾಡ್ರಿಪ್ಪ. 7,80,000
40% 7 lakh 80,000 into 40 percentage ಎಷ್ಟಿಪ್ಪ 3,12,000 3,12,000 wait a minute okay ಎಷ್ಟಿಪ್ಪ 3,12,000 ಮತ್ತಲ್ಲ actual HR received actual rent paid less 10% of salary ಇದ್ದಿದ್ದಿಲ್ಲ ನೀವು ಮಾಡಿದ್ರಿಪ್ಪ salary 7,80,000 ಆಮೇಲೆ ಗದಗ ಐತ್ರಿಪ್ಪ ಅದಕ್ಕೆ ಏನ್ರಿ 40%, ಕೋಲ್ಕತ್ತಾ ಮುಂಬೈ ಡೆಲ್ಲಿ ಚೆನ್ನೈ ಕೊಡಿದ್ರೆ 50%. ಓಕೆ ಈಗ ಏನು ಮಾಡ್ಬೇಕ್ರಿಪ್ಪ ಇಲ್ಲಿ ಲಾಸ್ಟ್ಗೆ ಲೀಸ್ಟ್ ಆಫ್ ದ ಅಬವ್ ಇಸ್ ಎಕ್ಸಾಮ್ಟೆಡ್ ಮೀನ್ಸ್ ಲೋವೆಸ್ಟ್ ಈಸ್ ಎಕ್ಸಾಮ್ಟೆಡ್ HR ಲೋವೆಸ್ಟ್ ನೋಡ್ಬೇಕು 60,000 ಜಾಸ್ತಿ ಐತ್ರಿ 3,12,000 ಜಾಸ್ತಿ ಐತ್ರಿ 42,000 ಕಮ್ಮಿ ಐತ್ರಿ ಲೋವೆಸ್ಟ್ ಯಾವ್ದ್ರಿಪ್ಪ ಈಗ 42,000 ಲೋವೆಸ್ಟ್ ನಿಮ್ದು 42,000 ಲೋವೆಸ್ಟ್ ಎಷ್ಟು ಐತ್ರಿಪ್ಪ ಈಗ 42,000 60,000 ಜಾಸ್ತಿ ಐತ್ರಿ ಆಮೇಲೆ 3,12,000 ಜಾಸ್ತಿ ಐತ್ರಿ ಬಟ್ 42,000 ಏನ್ರಿಪ್ಪ ಲೋವೆಸ್ಟ್ ಐತ್ರಿ ಕಮ್ಮಿ ಐತ್ರಿ ಅದಕ್ಕೆ ಏನ್ರಿಪ್ಪ 42,000 ಆನ್ಸರ್ ನಿಮ್ದು ಈಗ ಬರ್ರಿ ಏನಾಗುತ್ತೆ ಎಕ್ಸಾಮ್ಟೆಡ್ HR ಮುಗಿತ್ರಿ ಈಗ ಏನ್ರಿಪ್ಪ ಟ್ಯಾಕ್ಸೇಬಲ್ HR ಈಸ್ ಈಕ್ವಲ್ ಟು ಆಕ್ಚುಯಲ್ HR ರಿಸೀವ್ಡ್ ತಗೋಬೇಕು ಫಸ್ಟ್ ಏನ್ರಿ ಆಕ್ಚುಯಲ್ HR ರಿಸೀವ್ಡ್ ಎಲ್ಲೈತ್ರಪ್ಪ ಆಕ್ಚುಯಲ್ HR ರಿಸೀವ್ಡ್ ಇಲ್ಲೈತಿ ನೋಡ್ರಿಪ್ಪ ಆಕ್ಚುಯಲ್ HR ರಿಸೀವ್ಡ್ ಎಷ್ಟಿದ್ರಿಪ್ಪ ಅಮೌಂಟ್ ಅದು 60,000 ರೂಪೀಸ್ 60,000 ತಗೋರಿಲ್ಲ ಅಮೌಂಟ್ 60,000 ಕರೆಕ್ಟಾ ಈಗ ಲೆಸ್ ಎಕ್ಸಾಮ್ಟೆಡ್ HR ಇಲ್ಲೈತ್ರಿಪ್ಪ ಎಕ್ಸಾಮ್ಟೆಡ್ HR ಇಲ್ಲೈತಿ ನೋಡ್ರಿಪ್ಪ ಅಲ್ಲಿ ಎಕ್ಸಾಮ್ಟೆಡ್ HR ಎಷ್ಟು ಬಂತ್ರಿಪ್ಪ ಎಕ್ಸಾಮ್ಟೆಡ್ HR 42,000 ಎಕ್ಸಾಮ್ಟೆಡ್ HR 42,000 ಬಂತ್ರಿ ತಗೋರಿಲ್ಲ ಎಕ್ಸಾಮ್ಟೆಡ್ HR 42,000 ಈಗ 60,000 ಮೈನಸ್ 42,000 ಮಾಡ್ರಿ ಎಷ್ಟು ಬಂತ್ರಿಪ್ಪ 18,000 ಏನೈತಿ ನೋಡ್ರಿಪ್ಪ ಅದು ನಿಮ್ದು ಏನ್ರಿ ಟ್ಯಾಕ್ಸೇಬಲ್ HR 18,000 ನಿಮ್ದು ಏನ್ರಿ ಟ್ಯಾಕ್ಸೇಬಲ್ HR 18,000 ನಿಮ್ದು ಏನ್ರಿ ಟ್ಯಾಕ್ಸೇಬಲ್ HR ತಿಳಿತಲ್ಲ ನಿಮಗೆ ಆಕ್ಚುಯಲ್ HR ರಿಸೀವ್ಡ್ ಲೆಸ್ ಎಕ್ಸಾಮ್ಟೆಡ್ HR 42,000 18,000 ನಿಮ್ದು ಏನ್ರಿ ಟ್ಯಾಕ್ಸೇಬಲ್ HR ಇದು 18,000 ಐತಿ ನೋಡ್ರಿ ಇದು ಆನ್ಸರ್ 18,000 ಇದು ಏನು ಮಾಡ್ಬೇಕ್ರಿಪ್ಪ ನೀವು ಈಗ 18,000 ಅಲ್ಲೇ ತೋರಿಸ್ಬೇಕು 18,000 ಐತಿ ನೋಡ್ರಿಪ್ಪ ಇದು 18,000 ಟ್ಯಾಕ್ಸೇಬಲ್ HR ಅಲ್ಲೇ ತೋರಿಸ್ಬೇಕು ಹೌಸ್ ರೆಂಟ್ ಅಲಾವೆನ್ಸ್ ವರ್ಕಿಂಗ್ ನೋಟ್ ನಂಬರ್ 1 ಅಂತೆಲ್ಲ ಇಲ್ಲೇ ತೋರಿಸ್ಬೇಕು ನೀವು 18,000 ಅಂತ ಇಲ್ಲಿ ಅಮೌಂಟ್ ಕಾಲಮ್ ತೋರಿಸ್ಬೇಕು 18,000 ಅಂತ 18,000 ಓಕೆ ಹೌಸ್ ರೆಂಟ್ ಅಲಾವೆನ್ಸ್ ಮುಗಿದ್ರಿ ನೆಕ್ಸ್ಟ್ ಬರ್ರಿಪ್ಪ ಹೌಸ್ ರೆಂಟ್ ಅಲಾವೆನ್ಸ್ ಮುಗಿದ ಮೇಲೆ ಏನೈತ್ರಿ ಕನ್ವೇಯನ್ಸ್ ಅಲಾವೆನ್ಸ್ ಫಾರ್ ಆಫೀಸ್ ಪರ್ಪಸ್ rupees 25,000 ಎಫ್ ಕನ್ವೇಯನ್ಸ್ ಅಲಾವೆನ್ಸ್ ಐತ್ರಿಪ್ಪ ಎಫ್ ಕನ್ವೇಯನ್ಸ್ ಅಲಾವೆನ್ಸ್ ಎಫ್ ಕನ್ವೇಯನ್ಸ್ ಅಲಾವೆನ್ಸ್ ಏನ್ರಿಪ್ಪ ಅದು ಆಫೀಸ್ ಪರ್ಪಸ್ ಏನ್ರಿ ಆಫೀಸ್ ಪರ್ಪಸ್ ಕನ್ವೇಯನ್ಸ್ ಅಲಾವೆನ್ಸ್ ಏನ್ರಿಪ್ಪ ಅದು ಆಫೀಸ್ ಪರ್ಪಸ್ ಐತಲ್ಲ ಅದು ಕನ್ವೇಯನ್ಸ್ ಅಲಾವೆನ್ಸ್ ಫಾರ್ ಆಫೀಸ್ ಪರ್ಪಸ್ ಅಂದ್ರೆ ಏನ್ರಿಪ್ಪ ಎಕ್ಸಾಮ್ಟೆಡ್ ಬರಂಗಿಲ್ಲ ಎಕ್ಸಾಮ್ಟೆಡ್ ಬರಂಗಿಲ್ಲ ಅದು ಆಫೀಸ್ ಪರ್ಪಸ್ ಐತ್ರಿಪ್ಪ ಪರ್ಸನಲ್ ಅರ್ಧ ಆಫೀಸ್ ಅರ್ಧ ಇದು ಏನ್ರಿಪ್ಪ ಪರ್ಸನಲ್ ಅಂದ್ರೆ ಏನ್ರಿಪ್ಪ ತಗೋಬೇಕು ಪರ್ಸನಲ್ ಅಂದ್ರೆ ಪೂರ ತಗೋಬೇಕು ಆಫೀಸ್ ಅಂದ್ರೆ ಬರಂಗಿಲ್ಲ ಎಕ್ಸಾಮ್ಟೆಡ್ ಕನ್ವೇಯನ್ಸ್ ಅಲಾವೆನ್ಸ್ ನೆಕ್ಸ್ಟ್ ಏನ್ರಿ ಜಿ he contributes 15% of his salary to RPF and his employer ಬೇಕು ನಮಗೆ employer's contribution towards RPF ತಗೋರಿಪ್ಪ 15% ಇದೆ ರೀ employer's contribution FG employer's contribution towards RPF ಈಗ ಗಂಟೆ ಏನು ಮಾಡೋದು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಇದ್ರಾಗ actual received at
ಆ್ಯಕ್ಚುಯಲ್ ರಿಸೀವ್ಡ್ ಎಷ್ಟೈತಿಪ್ಪ ಅದು ಆ್ಯಕ್ಚುಯಲ್ ರಿಸೀವ್ಡ್ 15% ಆಫ್ ಸ್ಯಾಲರಿ ಆ್ಯಕ್ಚುಯಲ್ ರಿಸೀವ್ಡ್ 15% ಆಫ್ ಸ್ಯಾಲರಿ ತಗೋರಿ ಆ್ಯಕ್ಚುಯಲ್ ರಿಸೀವ್ಡ್ 15% ಆಫ್ ಸ್ಯಾಲರಿ ಆ್ಯಕ್ಚುಯಲ್ ರಿಸೀವ್ಡ್ 15% ಆಫ್ ಸ್ಯಾಲರಿ ಲೆಸ್ exempted at 12% exempted at 12% of salary exempted at 12% of salary okay exempted at 12% of salary ಈಗ ನಮ್ಗೆ ಏನು ಬೇಕ್ರಿಪ್ಪ ಈಗ ನಮಗೆ ಸ್ಯಾಲರಿ ಬೇಕು ಏನ್ರಿ ನಮಗೆ ಸ್ಯಾಲರಿ ಬೇಕಂದ್ರೆ ಒಂದು ಫಾರ್ಮುಲಾ ಮಾಡಬೇಕಲ್ಲ ಸ್ಯಾಲರಿ ಬೇಕಂದ್ರೆ ಒಂದು ಫಾರ್ಮುಲಾ ಬರೀಬೇಕು ಹೌದಲ್ಲ ಸ್ಯಾಲರಿ ಬೇಕಂದ್ರೆ ಒಂದು ಫಾರ್ಮುಲಾ ಬರೀರಪ್ಪ ವರ್ಕಿಂಗ್ ನೋಟ್ ನಂಬರ್ 2 ಏನ್ರಿ ಈಗ ವರ್ಕಿಂಗ್ ನೋಟ್ ನಂಬರ್ 2 ಬರೀರಪ್ಪ ಈಗ ಹ್ಯಾಶ್ ಅಂತ ಬರ್ರಿ ವರ್ಕಿಂಗ್ ನೋಟ್ ನಂಬರ್ 2 ಈಗ ವರ್ಕಿಂಗ್ ನೋಟ್ ನಂಬರ್ 2 ಏನ್ರಿದು ಸ್ಯಾಲರಿ ಅಲ್ಲ ಅದು ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF calculation of RPF salary for calculation of RPF salary for calculation of RPF salary ಮಾಡಬೇಕಲ್ಲ salary ನಮಗೆ ಗೊತ್ತಿಲ್ಲ ಅದಕ್ಕೆ ಒಂದು ಫಾರ್ಮುಲಾ ಐತ್ರಿಪ್ಪ ಏನ್ರಿದು salary for calculation of RPF ಸೇಮ್ ಫಾರ್ಮುಲಾ ರೀ HRA ಫಾರ್ಮುಲಾ ಐತಿ ನೋಡ್ರಿ HRA salary ಫಾರ್ಮುಲಾ ಐತಿ ನೋಡ್ರಿಪ್ಪ ಸೇಮ್ ಟು ಸೇಮ್ RPF ಗೆ ಐತಿರಿಪ್ಪ ಸೇಮ್ ಟು ಸೇಮ್ ಫಾರ್ಮುಲಾ ಏನ್ರಿಪ್ಪ RPF ಗೆ ಐತ್ರಿ ಸೇಮ್ ಟು ಸೇಮ್ ಫಾರ್ಮುಲಾ RPF ಗೆ ಐತ್ರಿಪ್ಪ ಅದಕ್ಕೆ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಕಂಟ್ರೋಲ್ V salary is equal to basic salary plus DNS allowance plus commission ಓಕೆ ಸೇಮ್ ಟು ಸೇಮ್ ಈಗ ಮಾಡ್ರಿಪ್ಪ is equal to basic salary ಎಷ್ಟೈತ್ರಿಪ್ಪ ನಿಮ್ಮದು 6 lakh ರೂಪಾಯಿ ಅಲ್ಲ ಅದು ಬೇಸಿಕ್ ಸ್ಯಾಲರಿ ನಮ್ಮದು 6 lakh ರೂಪಾಯಿ ಐತ್ರಿ ಪ್ಲಸ್ DNS allowance ಬೇಕು ನಿಮಗೆ DNS allowance 50% enters into retirement benefit ಏನ್ರಿ DNS allowance ಎಲ್ಲಿತ್ರಿಪ್ಪ DNS allowance ಎಲ್ಲಿತ್ತು ನೋಡ್ರಿ DNS allowance ಎಷ್ಟು ಪರ್ಸೆಂಟ್ ರೀಪ್ಪ 50% enters into retirement benefit DNS allowance ಎಲ್ಲಿತ್ರಿಪ್ಪ DNS allowance ಎಲ್ಲಿತ್ತು ನೋಡ್ರಿ DNS allowance ಟೋಟಲ್ ಅಮೌಂಟ್ ಎಷ್ಟ್ರಿಪ್ಪ 3,60,000 ಇದರದ 50% ಅಂದ್ರೆ ಎಷ್ಟ್ರಿಪ್ಪ ಅದು 50% ಅಂದ್ರೆ ಎಷ್ಟ್ರಿಪ್ಪ ಇದು 1,80,000 ಹೌದಲ್ಲ 1,80,000 ತಗೋರಿ 1,80,000 ಓಕೆ ಏನ್ರಿಪ್ಪ DNS allowance ಎಷ್ಟ್ರಿಪ್ಪ ಈಗ 1,80,000 ಯಾಕಂದ್ರೆ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಟೋಟಲ್ DNS ಅಮೌಂಟ್ ಎಷ್ಟ್ರಿ ಇಲ್ಲೇ ನೋಡ್ರಿ ಟೋಟಲ್ DNS ಅಮೌಂಟ್ ಎಷ್ಟ್ರಿ ಇಲ್ಲೇ ನೋಡ್ರಿ ಟೋಟಲ್ DNS ಅಮೌಂಟ್ ಎಷ್ಟ್ರಿಪ್ಪ 3,60,000 ಬಟ್ ಇಲ್ಲೇ ಕ್ವಶನಲ್ಲಿ ಏನೈತಿಪ್ಪ ಇಲ್ಲೇ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅದಕ್ಕೆ ಏನ್ರಿಪ್ಪ 3,60,000 ಇಂಟು 50% ಮಾಡ್ರಿಪ್ಪ 1,80,000 ಅದು ತಗೋಬೇಕು ಓಕೆ ಪ್ಲಸ್ ಏನ್ರಿ ಕಮಿಷನ್ ಬಗ್ಗೆ ಏನು ಕೊಟ್ಟಿಲ್ಲ ಅವರು ಕಮಿಷನ್ ಎಷ್ಟು ಪರ್ಸೆಂಟ್ ಐತ್ರಿ ಎಷ್ಟು ಪರ್ಸೆಂಟ್ ಏನು ಕೊಟ್ಟಿಲ್ಲ ಈಗೇನು ಮಾಡ್ತೀರಿಪ್ಪ ಈಗ ಟೋಟಲ್ ಮಾಡ್ರಿ 6 lakh ಪ್ಲಸ್ 1,80,000 ಎಷ್ಟ್ರಿ 7,80,000 ಎಷ್ಟ್ರಿ 7,80,000 ಇದು ನಿಮ್ದು ಏನ್ರಿಪ್ಪ ಸ್ಯಾಲರಿ ಏನ್ರಿ ಸ್ಯಾಲರಿ ತಿಳಿತಾ ಇದು ನಿಮ್ದು ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF ಎಷ್ಟ್ರಿ 7,80,000 ಬರ್ರಿ ಇಲ್ಲಿ ಈಗ ಎಲ್ಲೈತ್ರಿ ನಿಮ್ದು ಇಲ್ಲೈತಿ ನೋಡ್ರಿ ಆ್ಯಕ್ಚುಯಲ್ ರಿಸೀವ್ಡ್ ಎಟ್ 15% ಆಫ್ ಸ್ಯಾಲರಿ ಬ್ರ್ಯಾಕೆಟಲ್ಲೇ 15 ಡಿವೈಡೆಡ್ ಬೈ 100 ಇಂಟು ಎಷ್ಟ್ರಿ ಸ್ಯಾಲರಿ 7,80,000 ಮಾಡಿದ್ದು 15% 7,80,000 ಮೇಲೆ 7,80,000 ಇಂಟು 15% 1,17,000 ಎಷ್ಟ್ರಿ 1,17,000 ಕರೆಕ್ಟಾ ನೆಕ್ಸ್ಟ್ ಬರ್ರಿ ಲೆಸ್ ಎಕ್ಸಾಮ್ಟೆಡ್ ಎಟ್ 12% ಆಫ್ ಸ್ಯಾಲರಿ ಇಲ್ಲೇ ಎಷ್ಟ್ರಿ 12% 12 ಡಿವೈಡೆಡ್ ಬೈ 100 ಇಂಟು ಸ್ಯಾಲರಿ ಎಷ್ಟ್ರಿ 7,80,000 ಮಾಡ್ರಿ 7,80,000 ಇಂಟು 12% 93,600 ಎಷ್ಟ್ರಿ 93,600 ಈಗ ಮಾಡ್ರಿ ಎಷ್ಟು ಬರ್ತೈತೆ ನೋಡ್ರಿಪ್ಪ ಈಗ
1 lakh, wait a minute, 1,17,000 minus 93,600 ಎಷ್ಟು ರೀಪ 23,400 23,400 ಕರೆಕ್ಟಾ ಸರಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ ಪಿ ಎಫ್ ಆಗೈತೆ ರೀ ನೆಕ್ಸ್ಟ್ ಬರ್ರಿಪ್ಪ ಈಗ ಎಚ್ interest credited to above fund is rupees 60,000 at 15% per annum. Interest credited ತಗೋರಿ ಪಾಯಿ interest credited towards RPF ಎಚ್ ಅಲ್ಲದು ಎಚ್ interest credited towards interest credited towards RPF interest credited towards RPF ಏನಿದು ಇದು ಮಾಡ್ಬೇಕು ಈಗ ಸರಿ ಬೋರ್ಡ್ ಅಲ್ಲ ಅಂಡರ್ಲೈನ್ ಸೇಮ್ ಇಲ್ಲ actual received ಆಮೇಲೆ less exempted at 9.5%. Exempted at 9.5% bracket. Okay. Received at interest credited towards RPF. Actual received at interest received to above fund is 60,000. Amount ಎಷ್ಟ್ರಿಪ್ಪ 60,000. ಎಷ್ಟು ಪರ್ಸೆಂಟ್ ರೀಪ 15%. 15% 60,000 ತಗೋರಿ 15% ಇಲ್ಲೇ ಅಮೌಂಟ್ ಎಷ್ಟು ರೀ 60,000 ಅಲ್ಲ ಅದು ಅಮೌಂಟ್ 60,000 ಕರೆಕ್ಟಾ ಹೌದಲ್ಲ 60,000 ಹೌದಲ್ಲ ಅಮೌಂಟ್ ನೋಡ್ರಲ್ಲೇ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಅಬವ್ ಫಂಡ್ ಅಮೌಂಟ್ 60,000 ರೇಟ್ 15%. ಅದಕ್ಕೆ ಏನು ಮಾಡ್ತೀರಿಪ್ಪ ಅಮೌಂಟ್ ಕಾಲಮಲ್ಲಿ 60,000 ಬರೀರಿಪ್ಪ ರೇಟ್ 15% ಬರೀರಿಪ್ಪ ಈಗ ಲೆಸ್ ಎಕ್ಸಾಮ್ಟೆಡ್ ಎಟ್ 9.5%. ಅದು ಫಾರ್ಮುಲಾ ಗೊತ್ತಲ್ಲ ನಿಮಗೆ ಫಸ್ಟ್ ಅಮೌಂಟ್ 60,000 ಇಂಟು 9.5 ಮೇಲೆ ಡಿವೈಡೆಡ್ ಬೈ ಕೆಳಗಡೆ ರೇಟ್ 15 ಮಾಡ್ರಿದ್ದು ಎಷ್ಟು ಬರ್ತೈತೆ ರೀ 60,000 ಇಂಟು 9.5 ಡಿವೈಡೆಡ್ ಬೈ 60,000 into 9.5 divided by 15 38,000 ಬಂತ್ರಿ ಎಷ್ಟು ರೀ 38,000 ಈಗೇನು ಮಾಡ್ತೀರಿಪ್ಪ ಈಗ 38,000 ಲೆಸ್ ಮಾಡ್ರಿ 38,000 ಲೆಸ್ ಮಾಡ್ರಿ ಎಷ್ಟು ಬರ್ತೈತ್ರಿಪ್ಪ 60,000 ಮೈನಸ್ 38,000 ಎಷ್ಟು ರೀ 22,000 ಇದೇನ್ರಿಪ್ಪ ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ ಆರ್ ಪಿ ಎಫ್ ಓಕೆ ನೆಕ್ಸ್ಟ್ ಏನ್ರಿಪ್ಪ ಐ ಏನ್ರಿಪ್ಪ ಇದು ಕಾರ್ ಪರ್ಕ್ಯೂಸಿಟ್ ಬರೀರಿ ಕಾರ್ ಪರ್ಕ್ಯೂಸಿಟ್ ಬರೀರಿ ಕಾರ್ ಪರ್ಕ್ಯೂಸಿಟ್ ಬ್ರಾಕೆಟ್ ಅಲ್ಲೇ ಎಷ್ಟು ಸಿ ಸಿ ರೀಪ್ಪ ಇದು 2.4 cc ಏನ್ರಿ 2.4 cc 2.4 cc ಅಂದ್ರೆ ಏನ್ರಿಪ್ಪ ಬಿಗ್ ಕಾರ್ ಇದು 2.4 cc ಬಿಗ್ ಕಾರ್ ಬರೀ ಬಿಗ್ ಕಾರ್ ಅಂದ್ರೆ ಏನ್ರಿಪ್ಪ ಮೋರ್ ದೆನ್ 1.6 cc more than 1.6 cc that is a 2. ಎಷ್ಟು ಕೊಟ್ಟಾರೆ 2.4 ಅಲ್ಲ ಅದು 2.4 cc ಅಂತ ಕೊಟ್ಟಾರೆ ಅವರು 2.4 cc ಅಂತ ಇದು ಅಂಡರ್ಲೈನ್ ಮಾಡ್ರಿ ಕರೆಕ್ಟಾ ಬಿಗ್ ಕಾರ್ ಅದು ಏನ್ರಿದು ಬಿಗ್ ಕಾರ್ ಅಂದ್ರೆ ಮೋರ್ ದನ್ 1.6 cc ದಟ್ ಈಸ್ 2.4 cc ಕೊಟ್ಟಾರೆ ಅವರು ಈಗ ಚಲೋ ಮಾಡ್ರಿಪ್ಪ ಅದು ಏನು ಕೊಟ್ಟಿಲ್ಲ ಏನ್ರಿ ನೋಡ್ರಿ ಇಲ್ಲೇ ದ ಕಂಪನಿ ಪ್ರೊವೈಡ್ಸ್ ಹಿಮ್ ಅ ಕಾರ್ ಆಫ್ 2.4 cc ಅಂದ್ರೆ ಏನ್ರಿಪ್ಪ 1.6 ಕ್ಕಿಂತ ಜಾಸ್ತಿ ಐತ್ರಿ ಬಿಗ್ ಕಾರ್ ಇದು ಟು ಬಿ ಯೂಸ್ಡ್ ಫಾರ್ ಆಫೀಸ್ ಅಂಡ್ ಪ್ರೈವೇಟ್ ಪರ್ಪಸ್ ಬೋತ್ ಪರ್ಪಸ್ ಪರ್ಸನಲ್ ಮತ್ತು ಆಫೀಸ್ ಪರ್ಪಸ್ ಅಂದ್ರೆ ತಗೋಬೇಕು ಆಲ್ ದ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಡ್ರೈವರ್ ಐತ್ರಿ ಇನ್ಕ್ಲೂಡಿಂಗ್ ಡ್ರೈವರ್ ಅಂದ್ರೆ ಆ್ಯಡ್ ಡ್ರೈವರ್ ಸ್ಯಾಲರೀಸ್ ತಗೋಬೇಕು ಸ್ಯಾಲರಿ ಪೇಡ್ ಬೈ ದ ಕಂಪನಿ ಪೇ ಮಾಡ್ತಾರೆ ಯಾರಿ ಕಂಪನಿ ಪೇಡ್ ಬೈ ದ ಕಂಪನಿ ತಗೋರಿಪ್ಪ ಎಷ್ಟು ರೀ ಬಿಗ್ ಕಾರ್ ಅಂದ್ರೆ 2,400 ಅಲ್ಲ ಕಂಪನಿ ಪೇ ಮಾಡ್ತಾರೆ ಇದು 2,400 ಕಂಪನಿ ಪೇ ಎಕ್ಸ್ಪೆನ್ಸ್ ಆರ್ ಬಾರ್ನ್ ಬೈ ದ ಕಂಪನಿ ಎಂಪ್ಲಾಯರ್
2400 ಇಂಟು 12 ಅವರು ಕೊಟ್ಟಿಲ್ಲ, ನಾವು ಮಾಡ್ಬೇಕು. ಅವರು ಕೊಟ್ಟಿಲ್ಲ, ಇದು ನಾವು ಮಾಡ್ಬೇಕು. 2400 ಇಂಟು 12 ಮಾಡಿರಿ ಎಷ್ಟು ಬರ್ತದ್ರಿಪ್ಪ ಇದು? 2400 ಇಂಟು 12 ಅಂದರೆ ಎಷ್ಟ್ರಿಪ್ಪ? 28,800. 28,800. ಆಮೇಲೆ ಏನ್ರಿ, ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಾರಿ ಅವರು, ಇನ್ಕ್ಲೂಡಿಂಗ್ ಡ್ರೈವರ್ ಅಂತ. ಆ್ಯಡ್ ಡ್ರೈವರ್ಸ್ ಸ್ಯಾಲರಿ ಕೊಟ್ಟಿಲ್ಲ, ನಾವು ತೊಗೋಬೇಕು. ಎಷ್ಟ್ರಿಪ್ಪ? ಡ್ರೈವರ್ ಸ್ಯಾಲರಿ ಫಿಕ್ಸ್ ಐತ್ರಿ, 900 ಇಂಟು 12 ಅಂತ ಫಿಕ್ಸ್ ಇದು. ಡ್ರೈವರ್ ಸ್ಯಾಲರಿ ಫಿಕ್ಸ್ ಇದು. ಮಾಡಿರಿಪ್ಪ ಇದು ಎಷ್ಟು ರೀ? 900 ಇಂಟು 12 ಅಂದರೆ 10,800. 10,800. ಈಗ ಮಾಡಿರಿ. ಈಗ 28,800 ಪ್ಲಸ್ 28,800 ಪ್ಲಸ್ 10,800 ಎಷ್ಟು ರೀ? 39,600. 39,600. ಇದು ಡ್ರೈವರ್ ಸ್ಯಾಲರಿ. ಇದು ಕಾರ್ ಪರ್ಕ್ವಿಸಿಟ್. ಮೋರ್ ದೆನ್ 1.6 cc ಅಂದರೆ 2.4 cc ಕೊಟ್ಟಾರ ಅವರು, ಅಂದರೆ 2,400 ತೊಗೋಬೇಕು ನಾವು. ಯಾಕಂದರೆ ಎಕ್ಸ್ಪೆನ್ಸಸ್ ಆರ್ ಬಾರ್ನ್ ಬೈ ದ ಎಂಪ್ಲಾಯರ್. ಆಲ್ ದ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಕಂಪನಿ ಅಂತ ಕೊಟ್ಟಾರಿ. ಕಂಪನಿ ಅಂದರೆ 2,400. ಕರೆಕ್ಟ್? 2,400 ಇಂಟು 12 ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕೊಟ್ಟಾರಿಪ್ಪ. ಡ್ರೈವರ್ ಸ್ಯಾಲರಿ ಫಿಕ್ಸ್ ರೀಪ್ಪ ನಮ್ಮ ಕಡೆ, 900 ಇಂಟು 12 ಅಂತ. ಓಕೆ, ನೆಕ್ಸ್ಟ್ ಬರ್ರಿ. ಹೀ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ ಆಫ್ ₹200 ಪರ್ ಮಂತ್. ಹೀ ಪೇಡ್ ಏನ್ರಿ? ಹೀ ಪೇಡ್ ಅಂತ ಐತ್ರಿ. ಹೀ ಪೇಡ್ ಅಂದ್ರೆ ಏನ್ರಿಪ್ಪ? ಬರೀ ಒಂದೇ ಸಲ ರಿಪೀಟ್ ಮಾಡ್ಬೇಕು, ಮೇಲೆ ಬರಂಗಿಲ್ಲ, ಓನ್ಲಿ ಕೆಳಗಡೆ ತೊಗೋಬೇಕದು. ಹೀ ಪೇಡ್ ಅಂತ ಐತ್ರಿ ಪದಕ್ಕೆ. ಎಲ್ಲ ಮುಗೀತ್ರಿ, A to Z ಐಟಮ್ಸ್ ಮುಗೀತ್ರಿಪ್ಪ. ಈಗ ಟೋಟಲ್ ಮಾಡ್ರಿಪ್ಪ, ಎಲ್ಲ ಟೋಟಲ್ ಮಾಡ್ರಿ. ಇದು ಈಗ ಟೋಟಲ್ ಮಾಡ್ರಿಪ್ಪ, ಎಷ್ಟು ಬರ್ತದೆ ನೋಡ್ರಿ. ಟೋಟಲ್ ಮಾಡ್ರಿಪ್ಪ, ಈಗ ನೋಡೋಣ. ಇದು ಎಲ್ಲ ಟೋಟಲ್ ಮಾಡಬೇಕು. ಫಸ್ಟ್ 6 lakh ಪ್ಲಸ್ 3,60,000 ಪ್ಲಸ್ 60,000 ಪ್ಲಸ್ 33,600 ಪ್ಲಸ್ 18,000 ಪ್ಲಸ್ 23,400 ಪ್ಲಸ್ 22,000 ಪ್ಲಸ್ 39,600. ಎಷ್ಟು ಬಂದ್ರಿಪ್ಪ ಇದು ಟೋಟಲ್? 11,56,600. ಎಷ್ಟು ಟೋಟಲ್? 11,56,600 ಬಂತ್ರಿ ಇದು. ಕೆಳಗಡೆ ಲೈನ್ ಬರಂಗಿಲ್ಲ ಇದು. ಇಷ್ಟು ಬಂತ್ರಿ. 11,56,600. ಇದು ಏನ್ರಿಪ್ಪ ನಿಮ್ದು? ಗ್ರಾಸ್ ಸ್ಯಾಲರಿ. ಇದು ಏನ್ರಿ ನಿಮ್ದು? ಗ್ರಾಸ್ ಸ್ಯಾಲರಿ. ಗ್ರಾಸ್ ಸ್ಯಾಲರಿ. ಇದು ನಿಮ್ದು ಗ್ರಾಸ್ ಸ್ಯಾಲರಿ. ಇದು ನಿಮ್ದು ಗ್ರಾಸ್ ಸ್ಯಾಲರಿ. ಈಗ ಏನು ಮಾಡ್ಬೇಕಪ್ಪ? ಗ್ರಾಸ್ ಸ್ಯಾಲರಿ ಒಳಗೆ ಲೆಸ್ ಮಾಡ್ಬೇಕು. ಏನ್ರಿ? ಲೆಸ್ ಮಾಡ್ಬೇಕು. ಡಿಡಕ್ಷನ್ಸ್ ಎಲ್ಲ ಲೆಸ್ ಮಾಡ್ಬೇಕು. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಡಿಡಕ್ಷನ್ಸ್, ಸಾರಿ ಇದು ಬೋಲ್ಡ್ ಬರಂಗಿಲ್ಲ. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಇದ ಒಳಗೆ ರೋಮನ್ ನಂಬರ್ 1, ಆಮೇಲೆ ರೋಮನ್ ನಂಬರ್ 2, ಆಮೇಲೆ ರೋಮನ್ ನಂಬರ್ 3. ಮಾಡ್ರಿ. ಫಸ್ಟ್ ಏನು ಬರಬೇಕು? ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನ್ರಿ? ಸ್ಟ್ಯಾಂಡರ್ಡ್ ಡಿಡಕ್ಷನ್. ನಂಬರ್ 2 ಏನ್ರಿಪ್ಪ? ಎಂಟರ್ಟೈನ್ಮೆಂಟ್ ಅಲವೆನ್ಸ್. ನಂಬರ್ 3 ಏನ್ರಿಪ್ಪ? ಪ್ರೊಫೆಷನಲ್ ಟ್ಯಾಕ್ಸ್. ಕರೆಕ್ಟಾ? ಆಮೇಲೆ ಲಾಸ್ಟ್ ಒಂದು ಅಮೌಂಟ್ ಬರ್ತಿರಿಪ್ಪ, ಅದು ಏನ್ರಿ ನಿಮ್ದು? ಇನ್ಕಮ್ ಫ್ರಾಮ್ ಸ್ಯಾಲರಿ. ಇದು ನಿಮ್ದು ಇನ್ಕಮ್ ಫ್ರಾಮ್ ಸ್ಯಾಲರಿ. ಕರೆಕ್ಟಾ? ಈಗೇನ್ರಿಪ್ಪ? ಇಲ್ಲೇ
ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ತೊಗೋಬೇಕು ನೀವು, ಗೌರ್ಮೆಂಟ್ ಎಂಪ್ಲಾಯಿ ಇರಲಿ ಪ್ರೈವೇಟ್ ಎಂಪ್ಲಾಯಿ ಇರಲಿ, ಎಷ್ಟು ತೊಗೋಬೇಕು ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 rupees. ಕರೆಕ್ಟಾ? ಈಗ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡಬೇಕಾ ಬೇಡ ಇವರಿಗೆ ಅಂತ ಬರ್ರಿ. ಫಸ್ಟ್ ಯಾರಿಪ್ಪ ಹೆಸರು ಏನ್ರಿಪ್ಪ, ಅದು ಶ್ರೀ ಗಂಗಾಧರ್. ಎಂಪ್ಲಾಯಿ ಎಲ್ಲಿ ಕೆಲಸ ಮಾಡ್ತಾನಿಪ್ಪ, ಪ್ರೈವೇಟ್ ಕಂಪನಿಯಲ್ಲಿ. ಏನ್ರಿ, ಪ್ರೈವೇಟ್ ಕಂಪನಿಯಲ್ಲಿ. ಪ್ರೈವೇಟ್ ಎಂಪ್ಲಾಯಿಗೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡಕ್ಕೆ ಬರಂಗಿಲ್ಲ. ಪ್ರೈವೇಟ್ ಎಂಪ್ಲಾಯಿಗೆ ಡಿಡಕ್ಷನ್ಸ್ ಒಳಗೆ ಇದು ಕೊಡಕ್ಕೆ ಬರಂಗಿಲ್ಲ. ಏನ್ರಿಪ್ಪ, ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡಕ್ಕೆ ಬರಂಗಿಲ್ಲ ಪ್ರೈವೇಟ್ ಎಂಪ್ಲಾಯೀಸ್ಗೆ. ಮೇಲೆ ಪ್ರೈವೇಟ್ ಎಂಪ್ಲಾಯಿ ಇರಲಿ ಗೌರ್ಮೆಂಟ್ ಎಂಪ್ಲಾಯಿ ಇರಲಿ ಮೇಲೆ ಬರ್ತೈತ್ರಿಪ್ಪ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಮೇಲೆ. ಬಟ್ ಕೆಳಗಡೆ ಡಿಡಕ್ಷನ್ಸ್ ಒಳಗೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಓನ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಬರ್ತೈತೆ ರೀ, ಪ್ರೈವೇಟ್ ಎಂಪ್ಲಾಯೀಸ್ಗೆ ಬರಂಗಿಲ್ಲ ಕೆಳಗಡೆ. ಅದಕ್ಕೆ ನಿಲ್ರಿಪ್ಪ ಪ್ರೈವೇಟ್ ಎಂಪ್ಲಾಯಿ, ಅದಕ್ಕೆ ನಿಲ್. ಪ್ರೊಫೆಷನಲ್ ಟ್ಯಾಕ್ಸ್ ಒಂದು ಸಲ ತಗೋಬೇಕು ಪ್ರೊಫೆಷನಲ್ ಟ್ಯಾಕ್ಸ್. ಯಾಕಂದರೆ ಹೀ ಪೇಡ್ ಅಂತ ಇದೀರಿಪ್ಪ, ಹೀ ಪೇಡ್ ಅಂದ್ರೆ ಏನ್ರಿಪ್ಪ, ಬರೀ ಒಂದು ಸಲ ರಿಪೀಟ್ ಡಿಡಕ್ಷನ್ಸ್ ಒಳಗೆ ಒಂದು ಸಲ ತಗೋಬೇಕು. ಕಂಪನಿ ಪೇಡ್ ಅಂದರೆ ಮ್ಯಾಲೆ ಒಂದು ತಗೋಬೇಕು, ಡಿಡಕ್ಷನ್ಸ್ ಒಳಗೆ ತಗೋಬೇಕು, ಎರಡು ತಗೋಬೇಕು ನೀವು. ಮ್ಯಾಲೆ ಒಂದು ಕೆಳಗಡೆ ಒಂದು. ಈಗ ಹೀ ಪೇಡ್ ಐತಿರಿಪ್ಪ, ಬರೀ ಒಂದು ಸಲ ರಿಪೀಟ್ ಮಾಡಬೇಕು. 200 per month. 200 per month ಪ್ರೊಫೆಷನಲ್ ಟ್ಯಾಕ್ಸ್. 200 per month ತಗೋರಿ. 200 into 12 ಮಾಡ್ರಿ. ಟೂ 200 into 12 ಮಾಡ್ರಿಪ್ಪ. ಎಷ್ಟು ರೀ, 2400. 2400 ಈಗ ಮಾಡ್ರಿ. 50,000 50,000 ಪ್ಲಸ್ 2,400 ಎಷ್ಟು ಬಂತ್ರಿಪ್ಪ, ಇದು 52,400. ಕರೆಕ್ಟಾ? ಈಗೇನು ಮಾಡ್ರಿಪ್ಪ, ಈಗ 11,000 ಏನ್ರಿ, 11,56,600 ಮೈನಸ್ 52,400 ಮಾಡ್ರಿ. ಎಷ್ಟು ಬಂತ್ರಿಪ್ಪ ಆನ್ಸರ್? 11,04,200. ಎಷ್ಟು ರೀ, 11,04,200. 11,04,200 ನಿಮ್ದು ಏನ್ರಿದು ಇನ್ಕಮ್ ಫ್ರಾಮ್ ಸ್ಯಾಲರಿ. ಏನ್ರಿದು ನಿಮ್ದು ಇನ್ಕಮ್ ಫ್ರಾಮ್ ಸ್ಯಾಲರಿ. ಇಲ್ಲಿ ನಿಮ್ದು ಆನ್ಸರ್ ಏನ್ರಿಪ್ಪ ಮುಗಿತ್ರಿ. 10 ಮಾರ್ಕ್ಸ್. ಆ್ಯಕ್ಚುಲಿ ಇದು 15 ಮಾರ್ಕ್ಸ್ ಕ್ವಶನ್. ನಿಮಗೆ ಈಸಿ ಕೊಡ್ತಾರಿಪ್ಪ, ನಿಮಗೆ ಈಸಿ. ಅದನ್ನು ತಗೋತೀನಿ. ಓಕೆ, ಈಗ ತಗೋರಿಪ್ಪ. ಇದು ನಿಮ್ದು ಕ್ವಶನ್. ಇಫ್ ಹಿ ಡಸ್ ನಾಟ್ ಆಪ್ಟ್ ಅಂತ ಇದೆಯಲ್ಲ, ಇದು ನಾರ್ಮಲ್ ಕ್ವಶನ್. ಇದು ಡಸ್ ನಾಟ್ ಆಪ್ಟ್ ಅಂದ್ರೆ ಏನ್ರಿಪ್ಪ, ನಾರ್ಮಲ್ ಕ್ವಶನ್. ಆಪ್ಟ್ ಅಂದ್ರೆ ನೋಡೋಣ್ರಿ ಮತ್ತೆ ಮುಂದೆ ಕೇಸ್ ಸ್ಟಡಿ. ಇದು ಸಿಂಪಲ್ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್. ಇದು ಏನ್ರಿಪ್ಪ ಸೊಲ್ಯೂಷನ್. ಇದು ಗ್ರಾಸ್ ಸ್ಯಾಲರಿ ಮಟ್ಟ ತಗೋರಿಪ್ಪ ಸೊಲ್ಯೂಷನ್. ಗ್ರಾಸ್ ಸ್ಯಾಲರಿ ಮಟ್ಟ ಈಗ ಮುಂದೆ ಕಂಟಿನ್ಯೂ ಮಾಡೋಣ್ರಿ. ಇದು ಗ್ರಾಸ್ ಸ್ಯಾಲರಿ ಮಟ್ಟ. ಆಮೇಲೆ ಇದು ಮುಂದಿನ ಪಾಠ ಇನ್ಕಮ್ ಫ್ರಮ್ ಸ್ಯಾಲರಿ ಮಟ್ಟ, ಗ್ರಾಸ್ ಸ್ಯಾಲರಿ. ಇದು ವರ್ಕಿಂಗ್ ನೋಟ್ ಎಚ್ ಆರ್ ಎ ವರ್ಕಿಂಗ್ ನೋಟ್. ಇದು ಈಗ ಮುಂದಿನ ಪಾರ್ಟ್ ಇಲ್ಲೇ ಐತ್ರಿ. ಮುಂದಿನ ಪಾರ್ಟ್ ಇಲ್ಲೇ. ಇಲ್ಲಿಂದ ಏನ್ರಿಪ್ಪ ಸೊಲ್ಯೂಷನ್ ಮುಗಿತು. ಇಲ್ಲಿ ಸೊಲ್ಯೂಷನ್ ಓವರ್ ಆಲ್ ಕಂಪ್ಲೀಟ್ ಆಗೈತ್ರಿ. ತಿಳಿತಲ್ಲ ಇದು? सही ओके। अब आओ आपका हिंदी मीडियम यहाँ पे देखो सेकंड क्वेश्चन हमारा एक्चुअली क्या है, बोलो श्री गंगाधर एन एम्प्लॉय वर्किंग इन प्राइवेट कंपनी। उन्हें कौन सी कंपनी में काम कर रहा? प्राइवेट कंपनी में। तो कौन सा एम्प्लॉय हुआ? इन्हें प्राइवेट एम्प्लॉय हुआ। प्राइवेट एम्प्लॉय को लेस डिडक्शंस अंडर सेक्शन 16 के अंदर जो नंबर 2 में एंटरटेनमेंट अलाउंस है, देखो वहाँ पे एंटरटेनमेंट अलाउंस हम लोग 5,000 रुपीज़ नहीं देते, क्यों बोलते हैं? प्राइवेट एम्प्लॉय है। अगर उन्हें गवर्नमेंट एम्प्लॉय रहता तो उसको 5,000 रुपीज़ मिलता था। कहाँ पे? एंटरटेनमेंट अलाउंस में, डिडक्शंस के अंदर। लेकिन इसको डिडक्शंस नहीं देना अभी, एंटरटेनमेंट अलाउंस। क्यों? प्राइवेट एम्प्लॉय है, गदग में काम करता है। कहाँ पे? गदग में। ये सभी इन्फॉर्मेशन दिया तुम्हारे को। क्या लास्ट में क्या मालूम कर पूछा तुम्हारे को? कंप्यूट इनकम फ्रॉम सैलरी फॉर असेसमेंट ईयर 2021-22 इफ ही डज नॉट ऑप्ट टू बी टैक्स्ड अंडर 150 अंडर सेक्शन 115 BAC। डज नॉट ऑप्ट का मतलब क्या है बोलो? डज नॉट ऑप्ट का मतलब नॉर्मल प्रॉब्लम। डज नॉट ऑप्ट का मतलब नॉर्मल प्रॉब्लम करना। तुम लोग जैसे पहले सॉल्व करते थे प्रॉब्लम सेम टू सेम वैसे ही सॉल्व करना। ऑप्ट जब आता देखो वहाँ पे कंडीशन दूसरा है, वो देख लेंगे बाद में, ठीक है? ये सिर्फ है नॉट ऑप्ट का। ओके, तो आओ सबसे पहले कंप्यूटेशन ऑफ इनकम फ्रॉम सैलरी ऑफ श्री गंगाधर फॉर द असेसमेंट ईयर 21-22 पर्टिकुलर अमाउंट। सबसे पहले देखो यहाँ पे ए क्या दिया इन्हें? बेसिक सैलरी ₹50,000 पर मंथ बोल के है। तो बेसिक सैलरी ले लो तुम्हें 50,000 पर मंथ। कितना आता? 6 लाख आता। उसके बाद दूसरा इन्फॉर्मेशन क्या है? डियरनेस अलावेंस ₹30,000 पर मंथ। ब्रैकेट में क्या दिया? 50% ऑफ इट एंटर्स इनटू रिटायरमेंट बेनिफिट।
ये 50% इंटरेस्ट रिटायरमेंट बेनिफिट किसका था बोलो ये, RPF कैलकुलेट करते तुम्हें वहाँ पे आता, उसके बाद में HRA कैलकुलेट करते वहाँ पे आता, उसके बाद में रेंट फ्री हाउस कैलकुलेट करते वहाँ पे आता है। ठीक है, हमारे को क्या होना सिर्फ अभी फॉर्मेट के अंदर है 30,000 पर मंथ होना डियरनेस अलावेंस। तो डियरनेस अलावेंस कितना है तुम्हारा 30,000 पर मंथ, 30,000 इंटू 12, ओके 3,60,000 आया। उसके बाद में सी क्या है, सिटी कॉम्पेंसेटरी अलावेंस ₹5,000 पर मंथ बोल के है, तो सिटी कॉम्पेंसेटरी अलावेंस ले लो, सिटी कॉम्पेंसेटरी अलावेंस 5,000 पर मंथ। ओके नेक्स्ट क्या है अभी डी में, एजुकेशनल अलावेंस ऑफ 3 चिल्ड्रन, कितने चिल्ड्रन 3 चिल्ड्रन एट ₹1,000 पर मंथ पर चाइल्ड बोल के, पर मंथ है 1,000 पर मंथ है, 1,000 इंटू 12 इंटू कितने चिल्ड्रन 3 चिल्ड्रन, तो ले लो यहाँ पे चिल्ड्रन एजुकेशन अलावेंस, चिल्ड्रन एजुकेशन अलावेंस। उसके अंदर क्या ले, सबसे पहले एक्चुअल रिसीव्ड, कितना रिसीव कराने 1,000 पर मंथ, 1,000 इंटू 12 कितने चिल्ड्रन के लिए, कितने चिल्ड्रन के लिए 3 चिल्ड्रन के लिए, तो कितना होता है 36,000 होता। उसके बाद में लेस एग्जेम्प्टेड हम लोग करना है, कितना लेना हमें एजुकेशन के ऊपर 100 लेना इंटू 12 लेना इंटू 2 लेना हमें, फिक्स हमारा 100 इंटू 12 इंटू 2 हमारा फिक्स, उन्हें ऊपर कितना भी रहने दो 5 चिल्ड्रन 6 चिल्ड्रन 1,000 2,000 कितना भी रहने दो, लेकिन हमें एग्जेम्प्टेड कितना करना हमें 100 इंटू 12 इंटू 2 करना हम लोग, कितना है हमारा 2,400, 36,000 में से 2,400 लेस करो बचा कितना 33,600, ये क्या हुआ एजुकेशन अलावेंस खत्म हुआ। उसके बाद में ई में क्या पूछा है, हाउस रेंट अलावेंस ₹5,000 पर मंथ बोल के, हाँ वेराज रेंट पेड बाय हिम इज ₹10,000 पर मंथ बोल के, हम लोग क्या कैलकुलेट करना है हाउस रेंट अलावेंस कैलकुलेट करना हम लोग, तो यहाँ पे लिख लो हाउस रेंट अलावेंस, हाउस रेंट अलावेंस HRA वर्किंग नोट डाला इसको, वर्किंग नोट नंबर 1 बोल के हमें सॉल्व करेंगे इसको अभी वर्किंग नोट में, वर्किंग नोट्स हाउस रेंट अलावेंस अंडर HRA अंडर सेक्शन 10 ऑफ 13A पर्टिकुलर्स रुपीज। सबसे पहले क्या मालूम करना हमें एग्जेम्प्टेड HRA मालूम करना, उसका फॉर्मेट है हमारे पास एक्चुअल HRA रिसीव्ड, एक्चुअल नंबर 2 एक्चुअल रेंट पेड इन एक्सेस ऑफ 10% ऑफ सैलरी, उसके अंदर एक्चुअली रेंट पेड है, उसके बाद में लेस 10% ऑफ सैलरी फिक्स अमाउंट है दो, उसके बाद में क्या है 40% और 50% ऑफ सैलरी बोल के, उसके बाद में लोवेस्ट इज एग्जेम्प्टेड HRA, उसके बाद में टैक्सेबल HRA निकालना, कौन सा टैक्सेबल HRA, उसके अंदर एक्चुअल HRA रिसीव्ड लेस एग्जेम्प्टेड HRA, तुम्हारे को क्या मिलता, तुम्हारे को टैक्सेबल HRA मिलता। ओके अब आओ अभी सबसे पहले क्या क्या दिया ने, अब हमारे को अभी एक्चुअल HRA रिसीव्ड पूछ रहा है हमारे को, कहाँ पे एक्चुअल HRA रिसीव्ड है, यहाँ पे पढ़ो हाउस ई एडजस्टमेंट में हाउस रेंट अलावेंस ऑफ ₹5,000 पर मंथ, क्या है हाउस रेंट अलावेंस रिसीव्ड मतलब एक्चुअल HRA रिसीव्ड है, ये कितना है 5,000 पर मंथ, ले लो एक्चुअल HRA रिसीव्ड 5,000 है पर मंथ, कितना आया 60,000 रुपीज आया। उसके बाद में क्या दिया एक्चुअल रेंट पेड बोल के दिया, कहाँ पे एक्चुअल रेंट पेड है एडजस्टमेंट में देख लेंगे हम लोग, एक्चुअल रेंट पेड कहाँ पे, यहाँ पे देखो वेयर ई एडजस्टमेंट में वेयर एज रेंट पेड बाय हिम इज ₹10,000 पर मंथ, रेंट कितना पे कर रहा 10,000 पर मंथ पे कर रहा, इसीलिए एक्चुअल रेंट पेड का है ना, एक्चुअल रेंट पेड 10,000 इंटू 12 कितना आया 1,20,000 आया। उसमें से क्या करना बोला हमें लेस है फिक्स 10% ऑफ सैलरी करना हमें, 10% ऑफ सैलरी बोल के, तो 10 डिवाइडेड बाय 100 इंटू हमारे को क्या होना अभी सैलरी होना, हमारे को क्या होना सैलरी होना, तो नोट सैलरी फॉर कैलकुलेशन ऑफ HRA, ये क्या है सैलरी मालूम करने का फार्मूला है, क्या है सैलरी मालूम करने का फार्मूला, सैलरी इज इक्वल टू बेसिक सैलरी प्लस डियरनेस अलावेंस, वो भी इंटरेस्ट इंटर रिटायरमेंट बेनिफिट करके देना उन्हें, प्लस कमीशन। बेसिक सैलरी तो हमारे पास है, कहाँ पे बेसिक सैलरी हमारे फॉर्मेट के अंदर है, बेसिक सैलरी कहाँ पे, यहाँ पे ये वाला ना बेसिक सैलरी कितना है 6 लाख रुपीज, ले लो बेसिक सैलरी कितना है 6 लाख रुपीज, ठीक है। उसके बाद में प्लस डियरनेस अलावेंस, क्या है डियरनेस अलावेंस है ना यहाँ पे डियरनेस अलावेंस एंटरेस्ट इंटू रिटायरमेंट बेनिफिट होना हमारे को, कहाँ पे डियरनेस अलावेंस है यहाँ पे देखो ऊपर डियरनेस अलावेंस ऑफ ₹30,000 पर मंथ, उसका 50% क्या हो रहा एंटरेस्ट इंटू रिटायरमेंट बेनिफिट हो रहा, तो सिर्फ 50% उतना ही लेना है। डियरनेस अलावेंस कितना है तुम्हारा टोटल अमाउंट डियरनेस अलावेंस का 3,60,000 है, इसका सिर्फ 50% हमें लेना इंटरेस्ट इंटू रिटायरमेंट बेनिफिट, हाँ तो डियरनेस अलावेंस कितना है हमारा 3,60,000 है, उसका 50% कितना होता ओके, प्लस कमीशन कितना हमारा नहीं है, कमीशन नहीं दिया इसलिए 0, 6 लाख का प्लस 3 लाख का 60 का 50% निकालो इंटरेस्ट इंटू रिटायरमेंट बेनिफिट है कितना था 1,80,000 होता, दोनों को प्लस करो कितना होता सैलरी तुम्हारा 7,80,000 होता, ये तुम्हारा क्या है सैलरी, अभी ये क्या है सैलरी।
तो सैलरी के प्लेस पे कितना डालना भी 7,80,000 डालना भी, कितना 7,80,000, तो कितना था 78,000, 1,20,000 माइनस 78,000 कितना है तुम्हारा 42,000 आया। ओके, अब 40% लेना कि 50% लेना, यहाँ पे वो किसके ऊपर डिपेंड है, प्लेस के ऊपर डिपेंड, मतलब सिटी के ऊपर डिपेंड। यानी श्री गंगाधर कहाँ पे काम कर रहा है, प्राइवेट कंपनी में। वो प्राइवेट कंपनी कहाँ पे है, गदग में है। कहाँ पे, गदग में। अगर कोलकाता मुंबई दिल्ली चेन्नई, मतलब KMDC कोलकाता मुंबई दिल्ली चेन्नई बोल के आया, तो कितना लेना बोला 50% लेना। उनको छोड़ के 4 सिटी का नाम छोड़ के दूसरा कौन सा भी सिटी का नाम लेना, गदग बोल के दिया, अभी क्या दिया, गदग। गदग बोला तो 40%, गदग बेंगलुरु हैदराबाद सभी दिया तो कितना 40%। सिर्फ कोलकाता मुंबई दिल्ली चेन्नई को उतना ही क्या है 50% है। तो गदग कितना है 40% ऑफ सैलरी। 40% लो किसका, सैलरी का, 7,80,000 का कितना आया 3,12,000। क्या देखना अभी, लोवेस्ट देखना, तीनों में से क्या देखना, लोवेस्ट देखना अभी। 60,000, उसके बाद में 42,000, उसके अंदर 3,12,000। तीनों में सबसे कम कौन सा है, लोवेस्ट कौन सा है, 42,000 है। वो क्या होता है, एग्जाम्प्टेड HRA होता है। उसके बाद में टैक्सेबल HRA मालूम करने के लिए सबसे पहले एक्चुअल HRA रिसीव्ड, कहाँ पे एक्चुअल HRA रिसीव्ड, यहाँ पे एक्चुअल HRA रिसीव्ड कितना है, वो 60,000 रुपीज़, कितना है 60,000 रुपीज़, ले लो 60,000 रुपीज़। उसमें से लेस एग्जाम्प्टेड HRA, कहाँ पे एग्जाम्प्टेड HRA, यहाँ पे देखो एग्जाम्प्टेड HRA कितना है 42,000 रुपीज़, कितना है 42,000 रुपीज़, ले लो 42,000 रुपीज़ बोल के। 60,000 माइनस 42,000 कितना आया तुम्हारा टैक्सेबल HRA, 18,000 आया, कितना 18,000। यही 18,000 तुम्हें वहाँ पे लेना, कहाँ पे, हाउस रेंट अलावेंस को बोल के लिखे देते हैं, हाउस रेंट अलावेंस, हाउस रेंट अलावेंस वर्किंग नोट नंबर 1 कितना आया 18,000 आया ना, 18,000 ना। ओके, अब हुआ तुम्हारा। नेक्स्ट होने के बाद में हाउस रेंट अलावेंस होने के बाद में कहाँ पे, यहाँ पे देखो एफ एडजस्टमेंट, कन्वेंस अलावेंस फॉर ऑफिस पर्पज ₹25,000। कन्वेंस अलावेंस किसके लिए यूज़ कर रहा हूँ, सिर्फ ओनली ऑफिस पर्पज़ के लिए, किस लिए, ओनली ऑफिस पर्पज़ के लिए। अगर कन्वेंस अलावेंस ऑफिस पर्पज़ के लिए यूज़ कर रहा तो क्या होता, वो एग्जेम्प्ट होता। अगर कन्वेंस अलावेंस पर्सनल के लिए यूज़ कर रहा तो क्या होता, टैक्सेबल होता। लेकिन क्या उन्हें कन्वेंस अलावेंस किसके लिए यूज़ कर रहा, ऑफिस के लिए यूज़ कर रहा तो क्या होता, कन्वेंस अलावेंस एग्जेम्प्ट होता है ना। पे कन्वेंस अलावेंस ऑफिस पर्पज एग्जेम्प्ट करना, उसको क्या करना, एग्जेम्प्ट करना। ओके, हुआ है। अब क्या, ये होने के बाद में यहाँ पे देखो जी, ही कॉन्ट्रीब्यूट्स 15% ऑफ हीज सैलरी टू RPF, अंदर रिकॉग्नाइज प्रोविडेंट फंड, इसका मतलब। एंड ही इज एम्प्लॉयर, हमारे को एम्प्लॉयर होना, एम्प्लॉय नहीं चाहिए हमारे को, ही कॉन्ट्रीब्यूट्स नहीं चाहिए हमारे को ही इज एम्प्लॉय चाहिए। तो एम्प्लॉयर दिया कि नहीं भैया, क्या दिया, एम्प्लॉयर दिया। एम्प्लॉयर ऑल्सो कॉन्ट्रीब्यूट्स एन इक्वल अमाउंट बोल के दिया। एम्प्लॉयर मतलब एम्प्लॉयर्स कॉन्ट्रीब्यूशन टूवर्ड्स RPF 15% ऑफ सैलरी, कितना 15% ऑफ सैलरी, लिख लो यहाँ पे एम्प्लॉयर्स कॉन्ट्रीब्यूशन टूवर्ड्स RPF बोल के, है ना, एम्प्लॉयर्स कॉन्ट्रीब्यूशन टूवर्ड्स RPF। इसके अंदर एक्चुअल रिसीव्ड कितना दिया था उन्हें 15% ऑफ सैलरी बोल के, 15%। उसके बाद में हमें क्या कितना लेस करना, लेस एग्जेम्प्टेड एट 12% ऑफ सैलरी करना में, कितना एट 12% ऑफ सैलरी करना में। अब हमारे को क्या होना, सैलरी होना, हमारे को क्या होना, सैलरी होना। तो सैलरी मालूम करने के वास्ते फार्मूला है हमारा, क्या है, नंबर 2, कैलकुलेशन ऑफ सैलरी फॉर कैलकुलेशन ऑफ RPF, है ना यहाँ पे। तो सैलरी फॉर RPF का फार्मूला क्या है हमारा, बेसिक सैलरी, सैलरी इज इक्वल टू बेसिक सैलरी प्लस डियरनेस अलावेंस इंटरेस्ट इनटू रिटायरमेंट बेनिफिट प्लस कमीशन बोल के। तो बेसिक सैलरी हमारा कितना है 6 लाख है, प्लस डियरनेस अलावेंस कितना आता है ऊपर है 50% इंटरेस्ट इनटू रिटायरमेंट बेनिफिट बोलते हैं 1,80,000 आया था, करेक्ट है। प्लस कमीशन कितना है 0, तो इसको ऐड करने में कितना आया, सैलरी 7,80,000 आया। यही तुम्हारा क्या है, सैलरी है RPF की, यही तुम्हारी सैलरी RPF की। ओके, आओ 7,80,000 ले लो यहाँ पे, कहाँ पे इधर 15% ऑफ सैलरी मतलब 7,80,000, उसका 15% लो कितना है 1,17,000। उसके बाद में 12% ऑफ सैलरी 7,80,000 कितना था 93,600। 1,17,000 में से 93,600 लेस करो, कितना बचता 23,400। ओके, हुआ एडजस्टमेंट। नेक्स्ट में क्या दिया, H इंटरेस्ट क्रेडिटेड टू अबाव फंड इज ₹60,000 एट 15% पर एनम। अमाउंट कितना है 60,000, रेट कितना है 15%, याद रख लो। यहाँ पे देखो इंटरेस्ट क्रेडिटेड टूवर्ड्स RPF, एक्चुअल रिसीव्ड कितना कर रिसीव कराना एट 15%, अमाउंट कितनी है वो 60,000। ओके, लेस एग्जेम्प्टेड एट कितना करना हमें 9.5% करना फिक्स। तो अमाउंट कितनी हमारे पास है, अमाउंट 60,000 है, इंटू रेट कितना है भाई इसका हमारा, हमें कितना लेना 9.5 लेना, डिवाइडेड बाई ऊपर रेट कितना दिया हमारे को 15%, मतलब 15 लेना नीचे। ओके, तो कितना था ये 38,000। 60,000 माइनस 38,000 करो, कितना आता 22,000 आता। ओके, इंटरेस्ट। नेक्स्ट में आओ, आय का, द कंपनी प्रोवाइड्स हिम अ कार ऑफ 2.4 cc।
मतलब क्यूबिक कैपेसिटी। हमारी लिमिट कितनी है 1.6 लीटर, नहीं तो 1.6 सीसी। तो ये मोर देन है, मोर देन 1.6 है, मतलब 2.4 बोले तो ये 1.6 से ज़्यादा नहीं है, तो मोर देन 1.6 सीसी मतलब 2.4 सीसी। तो ये कौन सी कार है, बिग कार। तो किसके लिए यूज़ कराने, टू बी यूज्ड फॉर ऑफिस एंड पर्सनल पर्पज, मतलब प्राइवेट पर्पज। ऑफिस के लिए भी यूज़ कर रहा और पर्सनल के लिए भी यूज़ कर रहा। तो ऑफिस और पर्सनल बोथ के लिए यूज़ कर रहा तो हम लोग लेना। सिर्फ पर्सनल के लिए भी यूज़ कर रहा तो हमें लेना। सिर्फ ओनली फुल्ली ऑफिस पर्पज बोला तो नहीं लेना, फुल्ली ऑफिस पर्पज बोल के दिया तो नहीं लेना, लेकिन यहाँ पे ऑफिस और पर्सनल दोनों भी है तो लेना। एंड ऑल दी एक्सपेंसेस इंक्लूडिंग ड्राइवर सैलरी, सैलरी इसके अंदर ड्राइवर भी है, इंक्लूडिंग ड्राइवर सैलरी। कौन पे कर रहा, कंपनी पे कर रही। कौन पे कर रही, कंपनी पे कर रही। कंपनी पे करी तो फार्मूला चेंज है, कंपनी पे करी तो अमाउंट चेंज है। तो यहाँ पे लिख लो कार परक्यूजेट बोल के, क्या कार परक्यूजेट कितनी है वो, बिग कार। बिग कार कैसे, मोर देन 1.6 सीसी मतलब 2.4 सीसी बोल के दिया। तो कंपनी पे कर रही, कौन पे कर रही, पेड बाय द कंपनी, मतलब 2400 देना हमें। कितना देना हमें, कंपनी पे कर रही तो बिग कार के लिए कंपनी पे कर रही तो कितना लेना, 2400 लेना हमें, इंटू 12 करना उसको, कितना आता 28,800 आता। उसके बाद में ऐड ड्राइवर सैलरी कितना था 900 इंटू 12 आता, तो कितना आया 10,800, 28,800 प्लस 10,800 कितना था 39,600। ओके, तो कार परक्यूजिट हुआ। अब बचा क्या लास्ट में, ही पेड प्रोफेशनल टैक्स ऑफ ₹200 पर मंथ बोल के। अगर उन्हें पे कर रहा, ही पेड बोल के आया तो प्रोफेशनल टैक्स सिर्फ एक ही बार रिपीट होता है। कितने बार, एक बार रिपीट होता है। कहाँ पे, डिडक्शंस के अंदर। अगर कंपनी पेड बोल के आया तो 2 बार रिपीट होता है डिडक्शंस। कहाँ पे, एक बार ऊपर एक बार डिडक्शंस के अंदर। तो यहाँ पे ही पेड बोल के तो डिडक्शंस के अंदर रिपीट होता। तो ये ऑलरेडी ऊपर का पार्ट पूरा हुआ, तो इसको टोटल करना हमें, क्या करना, टोटल करना है इसको। टोटल सभी कितना आता अभी, हाँ सभी को टोटल करें तो कितना आता तुम्हारा 11,56,600 आता। इसको क्या बोलते तुम लोग, ग्रॉस सैलरी करके बोलते, क्या बोलते, ग्रॉस सैलरी। इसके अंदर से लेस डिडक्शंस अंडर सेक्शन 16 करना हमें। इसके अंदर रोमन नंबर 1 स्टैंडर्ड डिडक्शन, रोमन नंबर 2 एंटरटेनमेंट अलाउंस, रोमन नंबर 3 प्रोफेशनल टैक्स। प्रोफेशनल टैक्स बोल दिया नहीं यहाँ पर, ही पेड बोल के दिया, क्या बोल के दिया, ही पेड बोल के। ही पेड दिया तो डिडक्शंस के अंदर एक ही बार लेस करना, कितना हुआ 200 पर मंथ। ले लो यहाँ पे लेस डिडक्शंस प्रोफेशनल टैक्स कितना है वो 200 पर मंथ। तो कितना था 2400 आता। अब 50,000 प्लस 2400 कितना होता, 52,400 होता। ओके, अब क्या करो बोलो, 11,56,600 में से 52,400 लेस करो तो कितना बचता, 11,04,200 बचता। इसको तुम लोग क्या बोलते हैं, इनकम फ्रॉम सैलरी करके बोलते हैं। ये है तुम्हारा ओवरऑल इनकम फ्रॉम सैलरी का, इनकम फ्रॉम सैलरी का क्या है ये सोल्यूशन। हाँ यहाँ पे देखो 50% ऑफ सैलरी किसको लेना बोल के, 50% ऑफ सैलरी किसको लेना तुम्हें, ओनली KMDC को। KMDC बोल के आया तो मतलब KMDC पूरा नहीं पूछा तुम्हारे को, कोलकाता देता है नहीं तो 50% लेना। कोलकाता, मुंबई, दिल्ली, चेन्नई, 4 सिटी के अंदर से तुम्हारे को कौन सा भी एक सिटी का नाम देता। मिस्टर यानी श्री गंगाधर नहीं, श्री गंगाधर कहाँ पे काम कर रहा, प्राइवेट कंपनी में काम कर रहा है। कंपनी कहाँ पे, कोलकाता में। कोलकाता में आया तो 50%, अगर मुंबई में आया तो 50%, दिल्ली में आया तो 50%, चेन्नई में आया तो भी 50%। 4 सिटी का नाम छोड़ के गदग, बीजापुर, गुलबर्गा ये सभी कहाँ पे दिया तो कितना 40%। ओके, समझ में आया, होप यू अंडरस्टूड। यहाँ पे ये है तुम्हारा क्वेश्चन गंगाधर का, ये का है ये तुम्हारा क्वेश्चन। नेक्स्ट ये है तुम्हारा सोल्यूशन, ये सोल्यूशन ग्रॉस सैलरी तक है ये सोल्यूशन। ले लो स्क्रीनशॉट, दिस इज द सोल्यूशन। ये होने के बाद में ये है ग्रॉस सैलरी के नीचे का पार्ट, वर्किंग नोट्स, हाउस रेंट अलाउंस का वर्किंग नोट्स। नेक्स्ट ये वाला हाफ पार्ट वर्किंग नोट्स का, ये वाला हाफ पार्ट। ओके, होप यू अंडरस्टूड दिस प्रॉब्लम वेरी वेल फॉर 10 मार्क्स। Okay, please carefully watch the video, and full video you have to watch because each and every point explain briefly, that's why. Okay, hope you understood and got my point clearly. So try to solve and refer with the previous year question papers based on these income from salary problems. Okay, we'll meet in the next video. Till then, thank you all of you for watching this video. Thank you.